ನಮಸ್ಕಾರ ಆತ್ಮೀಯ ವೀಕ್ಷಕ ದೇವರುಗಳಿಗೆ ಶುಭೋದಯ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ ವೀಕ್ಷಕರೇ. ನಾನಿವತ್ತು ಮೈಸೂರು ಸ್ಪೆಷಲ್ನಲ್ಲಿ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕನ್ನಡ ಪಂಡಿತರೊಬ್ಬರ ಸಾಧನೆಯ ಕುರಿತಾಗಿದ್ದು, ಖಂಡಿತ ಇದನ್ನು ನೀವು ಮೆಚ್ಚುತ್ತೀರಿ. ವೀಕ್ಷಣೆಯ ನಂತರ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಬನ್ನಿ ಹಾಗಾದರೆ ವಿಡಿಯೋದಲ್ಲಿ ಏನಿದೆ ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಹಾಗೂ ವಿಶೇಷವಾಗಿ ಕನ್ನಡವನ್ನು ಕಟ್ಟಿ ಬೆಳೆಸಿದವರ ಸಂಖ್ಯೆ ಅಪಾರ. ಇದು ಮೈಸೂರು ಸಂಸ್ಥಾನದ ಅರಸರ ಆಳ್ವಿಕೆ ಕಾಲದಿಂದಲೂ ನಡೆದು ಬಂದಿದೆ. ಕುವೆಂಪುವಿನಿಂದ ಈಗಿನ ಜೆ ಗೋ, ಪ್ರಭುಶಂಕರ, ಮಳಲಿ, CPK, ಸಿ ನಾಗಣ್ಣ, ಬನ್ನೂರು ಕೆ ರಾಜು, ಲತಾ ರಾಜಶೇಖರ ಹಾಗೂ ಬೆಳೆಯುತ್ತಿರುವ ನೂರಾರು ಯುವ ಕವಿಗಳನ್ನು ಪ್ರಶಂಸಿಸಲೇಬೇಕು. ಇವರಿಂದ ನಿತ್ಯವೂ ಸಾಹಿತ್ಯ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೆಯುತ್ತಿರುತ್ತದೆ. ಒಂದಿಲ್ಲೊಂದು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಇದ್ದೇ ಇರುತ್ತವೆ. ಕಾವ್ಯಾಸಕ್ತರಿಗೆ ಇವರುಗಳಿಂದ ಸಾಹಿತ್ಯದ ರಸದೂಟ ಇಲ್ಲದ ದಿನಗಳಿಲ್ಲ. ಇವರೊಟ್ಟಿಗೆ ಕನ್ನಡದ ಬೆಳವಣಿಗೆಗೆ ದುಡಿಯುವ ಸಾಹಿತ್ಯ ಪರಿಷತ್ತನ್ನು ಒಳಗೊಂಡಂತೆ ಸಂಘ ಸಂಸ್ಥೆಗಳ ಒಂದು ದೊಡ್ಡ ಸೈನ್ಯವೇ ಮೈಸೂರಿನಲ್ಲಿ ಇದೆ. ಅತೀವ ಪಾಂಡಿತ್ಯವನ್ನು ಪಡೆದು ಕನ್ನಡದಲ್ಲಿ ಹಿಡಿತ ಸಾಧಿಸಿದವರಲ್ಲಿ ಕೆಲವರು ಎಲೆಮರೆಕಾಯಾಗಿ ತೆರೆಮರೆಯಲ್ಲೇ ಇದ್ದುಕೊಂಡು ನಿಷ್ಠೆಯಿಂದ ಯಾವುದೇ ಅಪೇಕ್ಷೆಗಳಿಲ್ಲದೆ ಸಾಹಿತ್ಯ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಅಂತಹವರಲ್ಲಿ ನಿಮಗೆ ಒಬ್ಬರನ್ನು ಪರಿಚಯಿಸುವ ಮಹಾದಾಸೆ ನನ್ನದು. ಇವರಾಡುವ ಸುಮಧುರ ಕನ್ನಡವನ್ನು ಕೇಳುವುದೇ ಆನಂದ. ಮಾತನಾಡಿದರೆ ಇವರಂತೆಯೇ ಮಾತನಾಡಬೇಕೆಂದು ನಿಮಗೆ ಅನಿಸದೇ ಇರದು. ಅವರೇ ನಮ್ಮ ಇಂದಿನ ಸಂಚಿಕೆಯ ನಾಯಕರು. ಎತ್ತವರು ನಾಮಕರಣ ಮಾಡಿದ ಹೆಸರು ಜವರಾಯ ಎಂದು. ಜವರಾಯರು ಗಳಿಸಿದ ಪಾಂಡಿತ್ಯವನ್ನು ಮೆಚ್ಚಿ ಅವರ ಗುರುಗಳಾದ ಶ್ರೀ ಭದ್ರಗಿರಿ ಕೇಶವದಾಸರು ಇವರನ್ನು ವಿಜಯದಾಸರೆಂದು ಮರುನಾಮಕರಣ ಮಾಡಿದರು. ಶ್ರೀಮತಿ ಸಣ್ಣಮ್ಮ ಮತ್ತು ವೆಂಕಟಪ್ಪ ದಂಪತಿಗಳ ಸುಪುತ್ರರು ಆಗಿರುವ ಇವರು ಮೈಸೂರಿನಲ್ಲಿ ಹುಟ್ಟಿ ಸೌಲಭ್ಯಗಳಿಲ್ಲದೆ ಅಂದು ಶಾರದಾ ವಿಲಾಸ ಮಹಾರಾಜ ಕಾಲೇಜು ಹಾಗೂ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಿ ಕನ್ನಡ ಭಾಷೆಯ MA, ಕನ್ನಡ ಪಂಡಿತ್, ತೆಲುಗು ಭಾಷೆಯಲ್ಲಿ ಡಿಪ್ಲೊಮಾ ಪದವಿಗಳನ್ನು ಗಳಿಸಿದ್ದಾರೆ. ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತನಾಡಬೇಕೆಂಬ ಬಯಕೆಯಿಂದ ನಿವೃತ್ತಿಯ ನಂತರವೂ ಡಿಪ್ಲೊಮಾ ಇನ್ ಇಂಗ್ಲಿಷ್ ಪದವಿಯನ್ನು ಪಡೆದಿದ್ದಾರೆ. ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಇವರಿಗೆ ಗುರುಗಳಾಗಿದ್ದ ಆಸುಕವಿ ರತ್ನ ವೆಂಕಟಸುಬ್ಬ ಭಾರತೀಯರವರಿಂದ ಸ್ವಚ್ಛವಾಗಿ ಕನ್ನಡ ಮಾತನಾಡಲು ಕಲಿತಿದ್ದೆಂದು ನೆನೆಯುತ್ತಾರೆ. ಕನ್ನಡವನ್ನು ಇವರಷ್ಟು ಸ್ವಚ್ಛವಾಗಿ ಮಾತನಾಡುವವರನ್ನು ನಾನು ಇದುವರೆಗೂ ಭೇಟಿಯೇ ಆಗಿಲ್ಲ ಎನ್ನಬಹುದು. ಚಲನಚಿತ್ರಗಳಲ್ಲಿ ರಾಜಕುಮಾರ್ ರವರು ಉಚ್ಚರಿಸುವ ಶೈಲಿಯಲ್ಲಿ ಇವರು ಸುಲಲಿತವಾಗಿ ಸ್ವಚ್ಛವಾಗಿ ಕನ್ನಡವನ್ನು ಮಾತನಾಡುತ್ತಾರೆ. ಇವರು ಕನ್ನಡದಲ್ಲಿ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಜೊತೆಗೆ 100ಕ್ಕೂ ಹೆಚ್ಚು ಹರಿಕಥೆಗಳನ್ನು ಯಾವುದೇ ಪೂರ್ವ ತಯಾರಿ ಇಲ್ಲದೆ 3 ಭಾಷೆಗಳಲ್ಲಿ ನಡೆಸಿಕೊಡುತ್ತಾರೆ. ಕನ್ನಡದ ಉಪಾಧ್ಯಾಯರಾಗಿ, ನಂತರ ಪ್ರಾಂಶುಪಾಲರಾಗಿ ವಿವಿಧೆಡೆ ಸೇವೆ ಸಲ್ಲಿಸಿ ಕುಟುಂಬದೊಟ್ಟಿಗೆ ಪ್ರಸ್ತುತ ಮೈಸೂರಿನ JP ನಗರದಲ್ಲಿ ನಿವೃತ್ತಿ ಜೀವನ ನಡೆಸುತ್ತಿರುವ ಇವರು 80ರ ಹರೆಯ ಹಾಗೂ ಆರೋಗ್ಯವಂತರೆಂದು ಹೇಳಲು ಖುಷಿ ಎನಿಸುತ್ತದೆ ನನಗೆ. ಗೌರವ ಡಾಕ್ಟರೇಟ್ ಪಡೆದಿರುವ ಪಂಡಿತರು ಹರಿಕಥೆಯನ್ನು ಶ್ರೇಷ್ಠ ಹರಿಕಥಾ ವಿದ್ವಾಂಸರಾದ ಶ್ರೀ ಭದ್ರಗಿರಿ ಕೇಶವದಾಸರವರಿಂದ ಕಲಿತು ಅವರಿಂದಲೇ ವಿಜಯದಾಸರೆಂದು ನಾಮಕರಣಗೊಂಡ ಮೈಸೂರಿನ ಜವರಾಯರ ಅದ್ಭುತ ಹಾಗೂ ಸ್ವಚ್ಛ ಕನ್ನಡದ ನುಡಿಗಳನ್ನು ಕೇಳೋಣ ಬನ್ನಿ ವೀಕ್ಷಕರೇ. ಸಾರ್ವತ್ರಿಕವಾಗಿ ಬಹಳ ಉಪಯುಕ್ತವಾದ ಕೆಲವು ಲೇಖನಗಳನ್ನು ಬರೆದಿದ್ದಾರೆ ಅವರು. ಆಮೇಲೆ ಬನ್ನೂರು ರಾಜು, ಆಮೇಲೆ ನಮ್ಮ JSS ಆಡಳಿತಾಧಿಕಾರಿ ತ್ರಿಪುರಾಂತಕ, ಅವರೆಲ್ಲರೂ ಬರೀತಾನೆ ಇರ್ತಾರೆ. ಇತ್ತೀಚೆಗೆ ರಾಮಕೃಷ್ಣಾಶ್ರಮದ ಒಬ್ರು ಮಹಾನ್ ಭಾವರು, ಅವರು ಕನ್ನಡದಲ್ಲೇನೆ ಲೇಖನಗಳನ್ನ ಮೈಸೂರು ಮಿತ್ರದಲ್ಲಿ ಬರೀತಾರೆ. ಹಾಗೇನೆ ಮಹಾರಾಣೀಸ್ನ ಒಬ್ಬ ಹೆಣ್ಮಗಳು, ಅಮ್ಮನ ಹೆಸರು ಮರ್ತಿದ್ದೀನಿ, ಅಮ್ಮನೂ ಕೆಲವು ಲೇಖನಗಳನ್ನ ಉತ್ತಮವಾದ ಲೇಖನ ಬರೀತಾ ಇದ್ದಾರೆ ಸರ್. ಹಾಗಾಗಿ ನಾನು ಅವುಗಳನ್ನೆಲ್ಲ ಅವಲೋಕನ ಮಾಡಿದಾಗ
ಇದೊಂದು ಕೊರತೆ ಕಾಣುತ್ತೆ ನನಗೆ. ಪೂರ್ಣ ವಿಷಯಗಳನ್ನ ತಿಳ್ಕೊಂಡು ಬರ್ದಿದ್ದಾರಾ ಅಥವಾ ಹಾಗೆ ಅವ್ರಿಗೆ ಮೇಲ್ನೋಟಕ್ಕೆ ಕಂಡಂತ ವಿಷಯಗಳನ್ನ ಬರೆದು ಬಿಡ್ತಾರಾ ಹಾಗೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲಿ ಕೆಲವು ಸಾರಿ ಸಂಭಾಷಣೆ ಎಲ್ಲ ಮಾಡಿದ್ದೀನಿ. ನಿಮ್ ಲೇಖನ ಹೀಗಿರ್ಬೇಕಿತ್ತು, ಹೀಗೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತಿತ್ತು ಹಾಗೆ ಅಂತ. ಕೆಲವರು ನನ್ನನ್ನ ಪ್ರಶ್ನೆ ಮಾಡಿ, ಹೌದು ಸರ್ ನಮಗೆ ಆಕಸ್ಮಿಕ ಅದು ಗೊತ್ತಾಗಿಲ್ಲ, ಕ್ಷಮಿಸಿ, ಮುಂದೊಂದು ಸಾರಿ ಸರ್ ಮಾಡ್ಕೋತೇವಿ ಅಂದಿದ್ದವರು ಉಂಟು. ಆದ್ರೆ ನಿಮ್ಗೆ ಇವೆಲ್ಲ ಎಲ್ಲಿ ಸಿಕ್ತು, ಅದು ಹೇಗೆ ನೀವು ಹೇಳ್ತೀರಿ ಹಾಗೆ ಅಂದಾಗ ನಾನು ನನ್ನ ವೈಯಕ್ತಿಕ ಬದುಕಿನ ಪರಿಚಯನ ಅವ್ರಿಗೆ ಮಾಡ್ಕೊಟ್ಟಿದ್ದೀನಿ. ನಾನು ಮೂಲತಃ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿದ್ದವನು. ಆ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಕಾಲೇಜು, ಅಲ್ಲಿ ಉಪನ್ಯಾಸಕ, ಆಮೇಲೆ ಪ್ರಾಂಶುಪಾಲರಾಗಿ, ತದನಂತರದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿಯಾಗಿ ಬಹಳಷ್ಟು ವರ್ಷ ಸೇವೆ ಮಾಡಿದ್ದೀನಿ. ಏನೋ ಸಾಹಿತ್ಯ ಸರಸ್ವತಿಯ ಪಾದಗಳಲ್ಲಿ ನಾನು 4-6 ಪುಸ್ತಕಗಳನ್ನ ಬರೆದು ಅರ್ಪಣೆ ಮಾಡಿದ್ದೀನಿ, ಲೇಖನಗಳೆಲ್ಲ ಬರೆದಿದ್ದೀನಿ. ಅದೇ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನಗೆ ಗೊತ್ತಾದದನ್ನ ಬರೆದಿದ್ದೀನಿ. ನನ್ನಲ್ಲೂ ಏನಾದ್ರು ಆಕಸ್ಮಿಕವಾದ ದೋಷ ಇದ್ದ ಪಕ್ಷಕ್ಕೆ ನೀವು ಇದ್ರ ಮೂಲ ಎಲ್ಲಿದೆ ಅಂತ ಹುಡುಕಿ ದಯವಿಟ್ಟು ಬರೆದು ನನಗೂ ತಿಳಿಸಿ, ಉಪಕಾರ ಆಗತ್ತೆ ಹಾಗೆ ಅಂತೇಳಿ ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. ಹಾಗಾಗಿ ಬಹಳಷ್ಟು ಲೇಖನಗಳಲ್ಲಿ ಅದೇನೋ ಬರೆದು ಬಿಡ್ತಾರೆ. ಈಗ ಉದಾಹರಣೆಗೆ ತಮ್ಗೆ ಹೇಳೋದಾದ್ರೆ, ನನ್ನ ಪ್ರಾಥಮಿಕ 4ನೇ ತರಗತಿಯಿಂದ ಸಾಹಸ ಸಿಂಹ ಹಾಗೆ ಅಂತ ಹೇಳಿ ಏನೇನು ಬಿರುದಾಂಕಿತರಿದ್ರು, ವಿಷ್ಣುವರ್ಧನ್ ಅವರು ಅವ್ರ ಮನೆ ಎದುರು ಬದ್ರ ಮನೆ. ಅವರ ತಂದೆಯವರು ಹುಲ್ಲೇಕೆರೆ ನಾರಾಯಣ ರಾಯರು ಅಂತ ಆ ಕಾಲಕ್ಕೆ 56-57ನೇ ಇಸ್ವಿನಲ್ಲಿ ಅವರು ಚಲನಚಿತ್ರ ನಿರ್ದೇಶಕರು. ಅವರ ಮನೆಯ ಸಂಪರ್ಕ ನನಗೆ ಬಹಳ ಹತ್ತಿರವಾಗಿತ್ತು. ಹಾಗಾಗಿ ನಾನು ಕೆಲವು ಚಿಕ್ಕವನಾಗಿದ್ದಾಗಲೇ ಈ ಭಜನೆ ಹಾಡುಗಳು, ಪುರಂದರದಾಸರ ಕೀರ್ತನೆಗಳು ಎಲ್ಲ ಹಾಡ್ತಾರೆ, ಅಲ್ಲಿ ಹೋಗಿ ಆ ರಾಮಂದ್ರಗಳಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕಲ್ತ್ಕೊಂಡು ಹಾಡ್ತಿದ್ದೆ. ಯಾವ್ದು ಬೇಕಾದ್ರೂ ಹಾಡ್ತೀನಿ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಸಕಲ ಸಾಧನವೋ ನಿನ್ನಯ ದಯದಿಂದ, ಸಕಲ ಸಾಧನವೋ ನಿನ್ನಯ ದಯದಿಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯುವುದಾನಂದ, ಈ ಪರಿಮಹಿಮೆಯ ತಿಳಿಯುವುದಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಗೋವಿಂದ ಹರಿ ಗೋವಿಂದ, ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಈ ನಿನ್ನ ಮಹಿಮೆಯೋ ಜಗಕ್ಕೆ ಆನಂದ, ಈ ನಿನ್ನ ಮಹಿಮೆಯೋ ಜಗದಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಗೋವಿಂದ ಹರಿ ಗೋವಿಂದ, ಮಂಗಳಮಹಿಮ ಶ್ರೀ ಕೃಷ್ಣ ವಾಸುದೇವ ನಾರಾಯಣ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಾದಿ ಮಧ್ಯಂತರ ರಹಿತ ಅನಂತ ಶಯನ, ಆದಿನಾರಾಯಣ ಪರಮ ಪುರುಷೋತ್ತಮ, ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನು, ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನು, ಹಿಂಗದೆ ದಾಸರ ಸಲಹುದಾನಂದ, ಹಿಂಗದೆ ದಾಸರ ಸಲಹುದಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ.
ಹಾಗಾಗಿ ಸರ್ ಅವಾಗ ನನಗೆ ಅವರು ಬಹಳ ಹತ್ರ ಆದ್ರು. ಅದನ್ನ ಹಾಡುಗಳಿಗೆ ನಾನು ಫಸ್ಟ್ ಹಾಡಿನಲ್ಲಿ ನಾನು ಹಾಡಿದ್ದು ಅಂದ್ರೆ ಸರ್ 56-57ರಲ್ಲಿ ರಾಜ್ಕುಮಾರ್ ಅವರ ಬೇಡ್ರೆ ಕಣ್ಣಪ್ಪ ಮೊಟ್ಟ ಮೊದಲ ಚಿತ್ರ ಬಂತು ಅಪೇರಾ ಟಾಕೀಸ್ಗೆ. ಆ ಕಾಲಕ್ಕೆ ಬಹಳ ಬಡತನ, 4 ಆಣೆ ಹೊಂದಿಸ್ಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಅಲ್ಲಿ ಒಂದು ಹಾಡನ್ನ ನಾನು ನನ್ನ ಮನ್ಸಿಗೆ ಬಂದ್ಬಿಟ್ಟದು, ಶಿವಪ್ಪ ಕಾಯೋ ತಂದೆ ಅನ್ನೋದು. ಆ ಚಿತ್ರನ ನಾನು 9 ಸಾರಿ ನೋಡಿದೆ ಸರ್. ಹಾಡೋದು ಕಲ್ತ್ಕೊಂಡ್ಬಿಟ್ಟೆ ಅದನ್ನ. ನಮ್ಮನೆ ಪಕ್ಕದಲ್ಲೇನೆ ನಂಜುಮಳಿಗೆಯಲ್ಲಿ ಅರಳಿಕಟ್ಟೆ ಪಕ್ಕದಲ್ಲೇನೆ ಕುರುಬರ ಸಂಘ ಅಂತ ಈಗಿದೆ, ಅಲ್ಲಿ ರಾಮಂದ್ರ ಇತ್ತು. ಚೆನ್ನಪ್ಪ ಅನ್ನೋರು ಹಾರ್ಮೋನಿಯಂ ಬಾರ್ಸೋರು. ಅದ್ಯಾವ್ದೋ ಬೇಡ್ರೆ ಕಣ್ಣಪ್ಪನ ಪದ ಹೇಳ್ತೀಯಂತಲ್ಲ, ಹೇಳು ಅಂದ್ರು. ಹೇಳ್ತೀನಿ ಅಣ್ಣ ಅಂತ. ಹೇಳು, ನಾ ಬಾರಿಸ್ತೀನಿ ಅಂದ್ರು. ಆಗ ಅದನ್ನ ಹಾಡಿದೆ. ಆ ಕಾಲಕ್ಕೆ ಅವರು ನನಗೆ ₹1, ಬೆಳ್ಳಿದು ₹1 ಬಹುಮಾನ ಕೊಟ್ರು ಸರ್. ಅದು ಆಮೇಲೆ ಬೇರೆ ರಾಮಂದ್ರದವರು, ಹೊಟ್ಟಮ್ಮನ್ ರಾಮಂದ್ರ ಅಂತ ಒಂದಿತ್ತು, ಗುಂಡಣ್ಣನ್ ರಾಮಂದ್ರ ಅಂತ ಒಂದಿತ್ತು, ಸಂಜೀವಪ್ಪನವ್ರ ರಾಮಂದ್ರ ಅಂತ ಒಂದಿತ್ತು. ಹೊಸಬಂಡಿಕೇರಿಲಿ 5 ರಾಮಂದ್ರಗಳ, ಲೋಲಿ ಹುಚ್ಚಪ್ಪನವ್ರ ರಾಮಂದ್ರ ಅಂತ. ಅಷ್ಟೂ ರಾಮಂದ್ರದವರು ಏನೇ ಆ ವೆಂಕಟಪ್ಪನ ಮಗ ಹಾಡೋದು, ಆ ಹುಡುಗ ಬೇಡ್ರೆ ಕಣ್ಣಪ್ಪನ ಹಾಡನ್ನ CS ಜೈರಾಮನ್ ಅಂತ ಹೇಳಿ ಅದನ್ನ ಹಾಡಿದ್ದವರು, ರಾಜ್ಕುಮಾರ್ ಅವರಿಗೆ ವಾಯ್ಸ್ ಕೊಟ್ಟಿದ್ದವರು. ಅದನ್ನ ಹಾಗೆ ಹಾಡ್ತಿದ್ದೆ ಸರ್. ಅದರಿಂದ ಹಾಗೇ ಪ್ರವರ್ಧಮಾನಕ್ಕೆ ಬಂದು ಒಂದಷ್ಟು ಪುರಂದರದಾಸರದು, ಕನಕದಾಸರದು, ಶರಣರದು, ಮತ್ತೆ ಇವರು ಜಾನಪದ ಮಹಾಗರ್ತಿ ಹಾಡುಗಳು, ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ನಂತರ ಏನೋ SSLC ಆದ್ಮೇಲೆ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿ ಸೇರ್ಕೊಂಡೆ. ಆಮೇಲೆ ಅಲ್ಲೇ ನೈಟ್ ಕಾಲೇಜಲ್ಲಿ TCHಗೆ ಡೆಪ್ಯುಟೇಷನ್ ಸಿಕ್ತು. TCH ಬೆಳಿಗ್ಗೆ ಹೊತ್ತು ಕಾಲೇಜು, ಸಾಯಂಕಾಲ ಮರಿಮಲ್ಲಪ್ಪ ಈವ್ನಿಂಗ್ ಕಾಲೇಜಲ್ಲಿ PUC ಅದು ಮುಗಿಸ್ದೆ. ಹಾಗೇನೆ ಮತ್ತೆ ಕನ್ನಡ ಪಂಡಿತಿಗೆ ನನಗೆ ಡೆಪ್ಯುಟೇಷನ್ ಸಿಕ್ತು. ಬೆಳಿಗ್ಗೆ ಕನ್ನಡ ಪಂಡಿತ್ ಪರೀಕ್ಷೆ 4 ವರ್ಷ, ಡಿಗ್ರಿ ಮಹಾರಾಜಾಸ್ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ. ಅದಾದ್ಮೇಲೆ ಮಹಾಪ್ರಭುಗಳು S ಮಂಚಯ್ಯನವರ ಕೃಪಾಶೀರ್ವಾದದಿಂದ, ದೇಜೇಗೌಡ ಅವರ ಒಂದು ನನ್ನ ಶಿಫಾರಸ್ಸಿನಿಂದ B.Edಗೆ ನನಗೆ ಸರ್ಕಾರದಲ್ಲಿ ಅಹಲ್ಯ ಅಚ್ಚಯ್ಯ ಅಂತ ಅಮ್ಮ ಒಂದು ಸೀಟ್ ಕೊಟ್ಲು. B.Ed ಮಾಡ್ಕೊಂಡೆ. ಆಮೇಲೆ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ MA ಮಾಡ್ಕೊಂಡೆ ಸರ್. MA ಮಾಡಿದೆ. ಕನ್ನಡ ಪಂಡಿತ ಆದ್ಮೇಲೆ ಏನು ಬೇಕಾಗಿರ್ಲಿಲ್ಲ. ಅದೊಂದು ದೊಡ್ಡ ಆಳವಾದ ಅಗಲವಾದಂತ ವಿದ್ಯಾಭ್ಯಾಸ ಅದು ಕನ್ನಡ ಪಂಡಿತು. ಆ ಪಂಡಿತಲ್ಲಿ ನಾನು ಸ್ಟೇಟ್ಗೆ 2nd ರ್ಯಾಂಕಲ್ಲಿ ಪಾಸ್ ಮಾಡಿ ಮಾನ್ಯ ಸಚಿವರಾಗಿದ್ದಂತ ಅಂದಿನ ಶಿಕ್ಷಣ ಸಚಿವರು B. ರಾಚಯ್ಯನವರು, ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ನನಗೆ ಆ ಕಾಲಕ್ಕೆ ₹5,000 ನನಗೆ ಬಹುಮಾನ ಕೊಟ್ಟು, ಇವಾಗ ನನ್ನ SRಲ್ಲೂ ಅದಿದೆ ಸರ್. ಅಷ್ಟು ಏನೋ ಒಂಚೂರಿಗೆ ಕನ್ನಡದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಬದ್ರಿಗಿರಿ ಕೇಶವದಾಸ ಆಶ್ರಮದಲ್ಲಿ ಹರಿಕತೆ ಅಭ್ಯಾಸ ಮಾಡಿ, ಅವರು ನನ್ನ ಹೆಸರು V. ಜವರಯ್ಯ ಅಂತಿದ್ದದನ್ನ ವಿಜಯದಾಸ್ ಅಂತ ಹೇಳಿ, ಇವತ್ತಿಂದ ನೀನು ವಿಜಯ ನಿನಗೆ ಸಿಗಲಪ್ಪ, ಈ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡು, ಒಳ್ಳೆ ಹೆಸರು ಮಾಡ್ತೀಯ, ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ರು. ಅವರ ಅನುಗ್ರಹದಿಂದ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ, ಬೀದರ್ ಜಿಲ್ಲೆ ಒಂದು ಬಿಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಾನು ಹರಿಕತೆ ಮಾಡಿದ್ದೀನಿ ಸರ್. ಹಳ್ಳಿಗಳಲ್ಲಿ, ಬೆಂಗಳೂರು ಕಂಟಿನ್ಯೂ ಮಾಡಲ ಸರ್. ಹಾಗಾಗಿ ಅಲ್ಲಿಂದ ನನ್ನ ಈ ನಾಟಕಾಭಿನಯ ಮತ್ತೆ ಹರಿಕಥಾ ಪರ್ಫಾರ್ಮೆನ್ಸ್ ಎಲ್ಲ ಪ್ರಾರಂಭ ಆಯಿತು ಸರ್. ಹಾಗಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದಷ್ಟು ಹೆಸರು ಮಾಡಿದೆ. ಪ್ರಿನ್ಸಿಪಾಲರಾಗಿ ಬಿಂಡಿಗನವಿಲೆ ಅಂತ ಹೇಳಿ ನಾಗಮಂಗಲ ತಾಲೂಕು ಬಿಂಡಿಗನವಿಲೆಯಲ್ಲಿ ರಿಟೈರ್ ಆದೆ. ರಿಟೈರ್ಡ್ ಆದ್ಮೇಲೆ ನನ್ನ ಬದುಕಿನ ಹೆಚ್ಚಿಗೆ ನಾನೇನಾದ್ರೂ ಇವತ್ತು ಪಡ್ಕೊಂಡಿದ್ರೆ ಪ್ರಶಸ್ತಿಗಳು, ಮತ್ತೊಂದು ಮಗದೊಂದು ಸನ್ಮಾನ, ಮತ್ತೊಂದು ಪಡೆದಿದ್ರೆ ಅದೆಲ್ಲ ನನ್ನ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತೀನಿ ಸರ್. ಕಾರಣ ನನ್ನನ್ನು ತುಂಬ ಹತ್ರ ಇಟ್ಕೊಂಡು ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನಾನು ಬಹಳಷ್ಟು ವಿಚಾರಗಳನ್ನು ಅವ್ರ ಪಾದಾರವಿಂದಗಳ ಇದ್ರ ಸನ್ನಿಧಿಲಿ ಕಲ್ತ್ಕೊಂಡೆ. ಹಾಗಾಗಿ ಈಗ ಈ ಲೇಖನಗಳನ್ನು ಬರೆದಾಗ ನನಗೆ ಮನ್ಸಿಗೇನು ಆಗುತ್ತೆ ಅದನ್ನ ಅವರ ಫೋನ್ ನಂಬರ್ ಇರುತ್ತಲ್ಲ, ಅವ್ರ ಜೊತೆಲಿ ಪ್ರತಿಕ್ರಿಯಿಸ್ತೀನಿ, ಹೀಗಿದೆ ಅದನ್ನ ಸರ್ ಮಾಡ್ಕೊಳ್ಳಿ ಹಾಗೆ ಅಂತ ಹೇಳ್ತೀನಿ. ಕೆಲವರು ಅದನ್ನ ಆಧಾರದಿಂದ ಇಲ್ಲ ಸರ್ ಚೆನ್ನಾಗಿ ಹೇಳಿದ್ರಿ ಗುರುಗಳೇ, ನಮಗೆ ಗೊತ್ತಾಗಿಲ್ಲ ಹಾಗೆ ಅಂದ್ರು. ನಿನ್ನೆ ಬೆಳಿಗ್ಗೆ ನಮ್ಮ ಗುಬ್ಬಿಗೂಡು ರಮೇಶ್ ಅವರು ತುಂಬಾ ಒಳ್ಳೆಯವರು, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳು, ಅವ್ರು ಹೇಳಿದ್ರು ಏನಪ್ಪಾ ಹಿಂಗ್ ಬರ್ದ್ಬಿಟ್ಟಿದ್ಯಾ, ಅದು ಅಜ್ಜನ ಕೋಲಿದು ನನ್ನೆಯ ಕುದುರೆ ಅನ್ನೋದು ಬಹಳ ಮೆಚ್ಚಿನ ಕವನ. ನಾನ್ ಪಾಠನೂ ಮಾಡಿದ್ದೀನಿ, ಓದುವಾಗ್ಲೂ ಇತ್ತು ಅದು. ಅಜ್ಜನ ಕೋಲಿದು ನನ್ನೆಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೂ ಕುಣಿಯುವ ಕುದುರೆ, ಕಾಲಿಲ್ಲದೆಯೇ ನಡೆಯುವ ಕುದುರೆ ಅನ್ನೋದನ್ನ ಅದೆಂಥದೋ ಕಾದಲ್ಲದೆ ಅಂತ ಏನು ಮಾಡ್ಬಿಟ್ಟಿದ್ದೀರಾ, ದಯವಿಟ್ಟು ಅದನ್ನ ಒಂದ್ಸಾರಿ ನೋಡಿ
ನೋಡ್ಕೋಪ ಹಾಗೆ ಅಂತ. ಹಾಗೆ ಕೂಳಿಲ್ಲದೆಯೇ ಬದುಕುವ ಕುದುರೆ ಅನ್ನೋದು ಚೆನ್ನಾಗಿ ಆಗ್ಬೇಕು ಹಾಗೆ ಅಂತ ಹೇಳಿದೆ. ಅವರು ಬಹಳ ಏನೋ ಒಪ್ಕೊಂಡು ಸ್ವೀಕೃತಿ ಮಾಡಿ ತುಂಬಾ ನನ್ನ ಜೊತೆಲಿ ಮಾತಾಡಿದ್ರು. ಹಾಗೆ ಕೆಲವನ್ನೆಲ್ಲ ಹೇಳ್ತಾ ಇರ್ತೀನಿ. ಇನ್ನೊಬ್ರು ಯಾರೋ ಮಹಾನ್ ಭಾವರು ಕೆ ಉತ್ನಳ್ಳಿ ಮಂಚು ಅಂತ, ಅವರೆಲ್ಲೋ ವ್ಯಾಸ ಮಹರ್ಷಿಗಳು ಸ್ನಾನ ಮಾಡಕ್ ಹೋಗುವಾಗ ಅವ್ರ ಕೋಪಿನ ಕಳೆದೋಗ್ಬಿಟ್ಟು ಅವರು ಹುಟ್ಟದ ನಿರ್ವಾಣದಲ್ಲಿ ನಿಂತಿದ್ರು. ಈ ದ್ರೌಪದಿ ಬಟ್ಟೆ ಒಗಿಯಕ್ಕೆ ಹೋಗಿ ಇವ್ರು ಯಾಕೆ ಹೀಗೆ ನಿಂತಿದ್ದಾರೆ, ನಾನು ಬಟ್ಟೆ ಒಗಿಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ, ಸ್ವಾಮಿ ಹಿಂಗ್ಯಾಕೆ ನಿಂತು ಬಿಟ್ರಿ ಅಂದಾಗ, ಅಮ್ಮ ನಾನು ಮೇಲ್ ಬರೋ ಸ್ಥಿತಿಲಿ ಇಲ್ಲ ಕಣಮ್ಮ, ಹೀಗಾಗಿದೆ ಅಂದಾಗ ಅವಳ ಸೀರೆನ ಹರಿದು ಬಿಸಾಕಿದ್ರು ದ್ರೌಪದಿ ಅವರು. ಅದನ್ನ ವ್ಯಾಸರು ಉಟ್ಕೊಂಡು ಮೇಲಕ್ಕೆ ಬಂದ್ರು ಅಂತ ಬರೆದ್ಬಿಟ್ಟಿದ್ದಾರೆ. ಆ ಮನುಷ್ಯಂಗೆ ಫೋನ್ ಮಾಡಿದ್ರೆ, ಹೌದು ಸರ್ ನಾವು ಓದಿದ್ದೀನಿ ಅಂದ್ರೆ, ಎಲ್ಲಿ ಓದಿದ್ಯಾ, ಜಗತ್ತಿಲ್ ನೋಡೋದೊಂದು ವ್ಯಾಸ ಭಾರತ. ವ್ಯಾಸ ಭಾರತವನ್ನ ಮೊಟ್ಟ ಮೊದಲಿಗೆ ಹೊರಕ್ಕೆ ತಂದವರಂತ ಅವರು ನಮ್ಮ ಪಂಪ, ವಿಕ್ರಮಾರ್ಜುನ ವಿಜಯ ಹಾಗೆ ಅಂತ ಹೇಳಿ ಪಂಪ ಭಾರತ ಅಂತ ಪ್ರಸಿದ್ಧಿ. ಆಮೇಲೆ ನಮ್ಮ ಗದುಗಿನ ನಾರಾಯಣಪ್ಪನವರು ಕುಮಾರವ್ಯಾಸ ಭಾರತ ಅಂತ ಹೇಳಿ ಅದನ್ನ ತಂದ್ರು. ಅವರು ಆ ಸಂದರ್ಭ ಸತ್ಯಭಾಮ ರುಕ್ಮಿಣಿಯರ ಜೊತೆಲಿ ಕೃಷ್ಣ ಬೇಕು ಅಂತ ಹೇಳಿ ಕಬ್ಬು ತಿನ್ನುವಾಗ ಅವನ ಕೈಲಿಗೆ ರಕ್ತ ಬಂದೋಯ್ತು, ಸೀಳ್ಬಿಡ್ತು ಆ ಕಬ್ಬನ್ ಸಿಪ್ಪೆ. ಆಗ ಅಲ್ಲಿರೋರೆಲ್ಲ ಅವನನ್ನು ಉಪಚಾರ ಮಾಡೋಕೆ, ರಕ್ತ ನಿಲ್ಸೋಕೆ ಏನೇನೋ ಅತ್ತಗೊಳ್ಳಿ ಇತ್ತಗೊಳ್ಳಿ ಎನ್ನುವಾಗ ಆ ಮಹಾತಾಯಿ ಉಟ್ಟ ಪಟ್ಟದ ಸೀರೆಯನ್ನು ಹರಿದು ಬಿಸುಟ್ಳು ಹರಿಯ ಪಾದದೆಡೆಗೆ ಅಂತ ಹೇಳಿ ಬರ್ದಿದ್ದಾನೆ. ಇದನ್ನ ನೀನು ಬರೆದು ಬಿಟ್ಟಿದ್ಯಲ್ಲ ಅಂದೆ. ಯಾಕೋ ಮನುಷ್ಯ ಅದನ್ನು ಒಪ್ಕೊಳ್ಳೋ ಸ್ಥಿತಿಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಹೇಗೆ ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ, ಆಗಲ್ಲ ಅವರನ್ನ. ವೈಯಕ್ತಿಕವಾದಂತ ಲೇಖನಗಳು. ಆಮೇಲೆ ಹಾಗೇನೆ ನಮ್ಮ ಬನ್ನೂರು ರಾಜುರವರು ಮೊನ್ನೆ ಒಂದು ಲೇಖನ, ಯಾಕೆಂದ್ರೆ ಅವರು ನನ್ನ ಜೊತೆಯಲ್ಲಿ ನನ್ನ ಜೊತೆಗಾರರಾಗಿ ನನಗೆ ಅವ್ರ ಅಣ್ಣ ರವಿಕುಮಾರ್ ಅನ್ನೋರು ಕ್ಲಾಸ್ಮೇಟ್ ಆಗಿದ್ದವರು, ಹುಲೆಕೆರೆ ನಾರಾಯಣರ ಮಕ್ಕಳು. ನಾನು ಅವ್ರ ಜೊತೆಲಿ ಬಹಳ ದಿವಸ, ಅವರು ಏನು ಚಿಕ್ಕ ವಯಸ್ಸಿಂದ ನಾನು ಏಕಲವ್ಯ, ಅವರು ದ್ರೋಣಾಚಾರಿ ನಾಟಕದಲ್ಲಿ ಪಾತ್ರ ಮಾಡಿದ್ವಿ. ವಿಷ್ಣುವರ್ಧನ್ ಅವರು ದ್ರೋಣಾಚಾರಿ ಪಾತ್ರ, ನಾನು ಏಕಲವ್ಯನ ಪಾತ್ರ ಮಾಡಿದ್ದವರು. ಎದುರು ಬದ್ರು ಮನೆ. ಅವರಿಂದ ಒಂದಷ್ಟು ಸಂಗೀತ ಕಲ್ತ್ಕೊಂಡೆ, ಸಾಹಿತ್ಯದಲ್ಲಿ ನನ್ನ ಇದನ್ನ ಉಚ್ಚಾರಣೆ, ಶಬ್ದ ಪ್ರಯೋಗ ಇವುಗಳನ್ನೆಲ್ಲ ನಾನು ಸುಧಾರಿಸ್ಕೊಂಡೆ. ಹಾಗಾಗಿ ಅದನ್ನ ನಾನು ಬನ್ನೂರು ರಾಜುರವ್ರಿಗೆ ಬರೆದೆ, ಅಪ್ಪ ಹೀಗೆ ಕಣೋ ನಾವಿಬ್ರು ಜೊತೆಲೇ ಇದ್ದವರು, ನೀವು ಹೀಗೆ ಬರೆದ್ಬಿಟ್ಟಿದ್ದೀರಲ್ಲ ಅದನ್ನ ನೋಡಿ ರಾಜು ಅಂದೆ. ಇಲ್ಲ ಸರ್, ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ಏನಾದ್ರು ಆದ್ರೆ ನಿಮ್ಗೆ ವಿಷಯ ತಿಳಿಸ್ತೀನಿ ಅಂತ. ಅವರು ಹಾಗೆ ಅಂದ್ರು. ಗೋಬಿಗೂಡು ರಮೇಶ್ ಅವರು ಹಾಗೆ ಅಂತಾರೆ, ತ್ರಿಪುರಾಂತಕ ಅಂತ ಒಬ್ರು ಇದ್ದಾರೆ ಅವರು ಅಂತಾರೆ. ಇನ್ ಕೆಲವು ಲೇಖಕರೆಲ್ಲ ಬರೀತಾರೆ. ನನಗೇನು ಅನುಮಾನ ಅಂದ್ರೆ, ಈ KB ಗಣಪತಿಯವರು ಅಲ್ಲಿ ಯಾರೋ ಒಬ್ರು ಗೋವಿಂದೇಗೌಡ ಅಂತ ಪ್ರಧಾನ ಸಂಪಾದಕರು ಅದನ್ನ ರಿವ್ಯೂ ಮಾಡಲ್ವಾ, ಒಂದ್ಸಾರಿ ಪರಾಮರ್ಶೆ ಮಾಡಿ ಹಾಕಬೇಕು. ಸಾರ್ವಜನಿಕರಿಗೆ ಸರಿಯಾದ ವಿಚಾರಗಳು, ಪೌರಾಣಿಕವಾಗಿರ್ಬೋದು, ಐತಿಹಾಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅದು ವಿಷಯ ನೇರವಾಗಿ ಸ್ಪಷ್ಟವಾಗಿ ಅವ್ರಿಗೆ ಮುಟ್ಟಬೇಕು. ಹೌದು, ಇದು ಇಲ್ಲಿದ್ದೇನೆ, ಇದು ಹೀಗಿದೆ, ಇದನ್ನೇ ಬರೆದಿದ್ದಾರೆ ಅನ್ನೋ ಒಂದು ಭಾವ ಬಂದ್ರೆ ನಮ್ಗೇನು ಲೇಖನ ಬರೀತಾರೆ ಮಹಾನ್ ಭಾವರುಗಳು, ಅವ್ರಿಗೆಲ್ಲ ಒಂದು ಸ್ಫೂರ್ತಿ, ಒಂದೇನೋ ನೀವು ಇನ್ಸ್ಪಿರೇಷನ್ ಅಂತ ಹೇಳ್ತಿರಲ್ಲ, ಅದು ಉತ್ಸಾಹ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ತಮಗೆ ನೀವು ಚಂದ್ರಶೇಖರ್ ಅಂದ ತಕ್ಷಣ ನನಗೆ ಜ್ಞಾಪಕಕ್ಕೆ ಬಂದದ್ದು, ನನಗಿಂತ ಒಂದು ವರ್ಷ ಜೂನಿಯರ್ ಅವರು PK ರಾಜಶೇಖರ್ ಅವರು. ಅವ್ರ ಅಣ್ಣಂದ್ರು ನನಗೆ ಹೆಡ್ ಮಾಸ್ಟರ್ ಆಗಿದ್ರು ಹಾರನಹಳ್ಳಿ ಹೈಸ್ಕೂಲ್ನಲ್ಲಿ, PK ಚಂದ್ರಶೇಖರ್ ಅಂತ. ಆ ಒಂದು ಬಾಂಧವ್ಯ, ಆ ಹಿನ್ನೆಲೆಯಲ್ಲಿ ಇವರು ಮಿರ್ಲೆಯವರಲ್ಲ, ಇವರ ರಾಜಶೇಖರ್ ಅವರ PK ರಾಜಶೇಖರ್ ಅವರ ಮಾವನ ಮನೇನೂ ಮಿರ್ಲೇನೆ ಅಲ್ವಾ, ಹಾಗೆ ಅಂತೇಳಿ ಅವರಿಗೆ ಫೋನ್ ಮಾಡಿ ಮಹಾನ್ ಭಾವರು ನನ್ನ ಹತ್ರಕ್ಕೆ ಬಂದು ನನ್ನಿಂದ ಒಂದಷ್ಟು ವಿಚಾರಗಳನ್ನ ಮಾತಾಡೋದು ನಂಗೆ ತುಂಬಾ ತುಂಬಾ ಸಂತೋಷ ಆಗಿದೆ. ಅವರ ಸಹೃದಯತನಕ್ಕೆ ನಾನು ಎಷ್ಟು ನಮನ ಹೇಳಿದ್ರು ಸಾಲೋಲ್ಲ. ಯಾರೋ ಒಂದೆರಡು ಮೂರು ಜನ ಬಂದ್ರೆ ಹೀಗೆ ಒಂದು ರಿವ್ಯೂ ಮಾಡ್ಕೊಂಡು ಹೋದ್ರು, ನಿಮ್ ಬಗ್ಗೆ ಒಂದು ಲೇಖನ ಬರೀತೀನಿ ಹಾಗೆ ಹೀಗೆ ಅಂತ. ನನ್ಗೇನು ಅದು ಬೇಕಾಗಿರ್ಲಿಲ್ಲ, ನಾನೇನೋ ವಿಷಯ ಮುಟ್ಟಿಸ್ಬೇಕು, ಅವ್ರು ಸ್ವೀಕಾರ ಮಾಡಿದ್ರು, ಅದು ನಂಗೆ ತುಂಬಾ ಖುಷಿಯಾಗಿತ್ತು. ಆದ್ರೆ ಮಿರ್ಲೆ ಚಂದ್ರಶೇಖರ್ ಅವರು, ಇಲ್ಲ ನಿಮ್ ಸಮಯ ನೋಡ್ಕೊಂಡು ನಾನು ಮುಂದೆ ಬರ್ತೀನಿ ಅಂತ ಬಂದು ನನ್ನನ್ನು ನೋಡಿ ಮಾತಾಡಿಸಿ ಕೆಲವು ಅಲ್ಪ ವಿಚಾರಗಳನ್ನ ನನ್ನ ಜೊತೆಯಲ್ಲಿ ವಿನಿಮಯ ಮಾಡ್ಕೊಂಡೋದಕ್ಕೆ ನಂಗೆ ತುಂಬಾ ತುಂಬಾ ಸಂತೋಷ ಆಗಿದೆ. ಹಾಗಾಗಿ ಅವ್ರಿಗೆ ನನ್ನ ಗೌರವಪೂರ್ವಕ ನಮನ. ಹರಿಕಥೆಗಳನ್ನ ಸರ್ ತಮ್ಮ ಅವಗಾಹನೆಗೆ, ನಾನು ಸುಮಾರು ಭದ್ರಗಿರಿ ಕೇಶವದಾಸ್ ಆಶ್ರಮದಲ್ಲಿ ನಾನು ಅವರ ಶಿಷ್ಯವೃತ್ತಿ ಮಾಡಿದಾಗ ಮಹಾಪ್ರಭುಗಳು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದು ಒಂದು 4 ಹರಿಕತೆ ಅಷ್ಟೇ. ಆ 4 ಹರಿಕತೆಗಳಲ್ಲಿ ಅವರ ಫೇವರೇಟು ಭಕ್ತ ಅಂಬರೀಷ. ಅದನ್ನ ಅವರು ಅಲ್ಲೇ ನಿಂತು ನನ್ನ ಕೈಲಿ ಮಾಡಿಸಿ ಆನಂದ ಪಟ್ಟಂತ ಮಹಾನ್ ಭಾವರು ಅವರು. ಅವರ ಕೃಪಾಶೀರ್ವಾದದಿಂದ ನಾನು ಸಾಹಿತ್ಯ ಅಭ್ಯಾಸಕನಾದದ್ರಿಂದ ರಾಮಾಯಣ, ಭಾರತ, ಭಾಗವತ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ ಇವುಗಳಿಂದ ಆರಿಸ್ಕೊಂಡಂತ ಸುಮಾರು 100 ಕಥೆಗಳನ್ನ ನಾನು ವೇದಿಕೆಗಳಲ್ಲಿ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. 80 ವರ್ಷ ಆಗಿದ್ರು ಈಗಲೂ ಹರಿಕಥಾ ಕಾರ್ಯಕ್ರಮಗಳಲ್ಲಿ ಹೋಗ್ತೀನಿ. ಸಾಮಾನ್ಯವಾಗಿ ರಾಜ್ಯದಾದ್ಯಂತ ಹಾಗೂ ಕೂಡ
ನಾನು ಹೊರ ರಾಜ್ಯದಲ್ಲಿ ಕರ್ನಾಟಕದ ಹೊರಭಾಗದಲ್ಲಿ ಕಲ್ಕತ್ತಾ ನಗರದಲ್ಲಿ ನಾನು ಹರಿಕಥೆಯನ್ನ ಮಾಡಿ ಅಲ್ಲಿ ಒಂದು ಸನ್ಮಾನ ಗೌರವಗಳಿಗೆ ಕಲ್ಕತ್ತಾದಲ್ಲಿ ಕನ್ನಡ ಅಂತ ಹೇಳಿ ಅದನ್ನ ನಮ್ಮ ಶ್ರೀಪಾದು ಅಂತಿದ್ರು, ಮಂಡ್ಯದ ಶ್ರೀಪಾದು ಅವರು ಅದನ್ನೆಲ್ಲ ಹಾಕಿದ್ದಾರೆ ಸರ್. ಇದಕ್ಕೆ ಸ್ಫೂರ್ತಿ ನನಗೆ ಆಶೀರ್ವಾದ ಮಾಡಿದವರು ನನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು. ನನ್ನ ಸಾಧನೆ, ನನ್ನ ಏನೆಲ್ಲ ಇವತ್ತಿದೆ ಅದನ್ನೆಲ್ಲ ಅವ್ರ ಪಾದಾರವಿಂದಗಳಿಗೆ ಅರ್ಪಿಸೋದ್ರಲ್ಲಿ ನಾನು ಮಹತ್ತರವಾದಂಥ ಸಂತೋಷವನ್ನ ಕಾಣ್ತಾ ಇದ್ದೀನಿ ಸರ್. ನಾನು ಕಲ್ಕತ್ತಾದಲ್ಲಿ ಹರಿಕಥೆ ಮಾಡಿ ನನಗೆ ಪ್ರಶಸ್ತಿ ಪತ್ರನ ಕೊಟ್ಟಿರೋದು ಸರ್. ಅಲ್ಲಿ ಒಂದು ಕನ್ನಡ ಕರ್ನಾಟಕ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂಘದವರು ನನ್ನನ್ನು ಬಹಳವಾಗಿ ತುಂಬ ಗೌರವಿಸಿ, ಕರ್ನಾಟಕದ ಒಬ್ಬ ಇಲ್ಲಿ ಬಂದು ಹರಿಕಥೆ ಮಾಡಿದ್ದೀರಿ ಹಾಗೆ ಅಂತೇಳಿ, ಬಂಗಾಳಿ ಭಾಷೆ ನಂಗೆ ಬರೋಲ್ಲ ಅಂದ್ರೂ ಅವರು ಇಂಗ್ಲಿಷ್ ಮತ್ತು ಹಿಂದಿ ಇದು ನಿಮಗೆ ಗೊತ್ತಿದ್ರೆ ಸಾಕು ಅಂತ ಹೇಳಿ ನನ್ನನ್ನು ಕರೆದು ನನಗೆ ಒಂದು ಪ್ರಶಸ್ತಿನ ಕೊಟ್ಟರು ಸರ್. ಹಾಗೇನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲೂ ಕೂಡ ನಾನು ಹರಿಕಥೆ ಮಾಡಿದ್ದೀನಿ ಸರ್. ಅವರು ಕೂಡ ಬಹಳಷ್ಟು ನನ್ನನ್ನು ಏನು ಗೌರವಿಸಿದ್ದಾರೆ. ಹೊನ್ನಪ್ಪ ಭಾಗವತರ್ ಅಂತ ಹೇಳಿ ಸಂಗೀತದ ದಿಗ್ಗಜ, ಅವರು ಕರ್ನಾಟಕ ಸಂಗೀತದಲ್ಲಿ ಮಹತ್ತರವಾದ ದೊಡ್ಡ ಸಾಧನೆ ಮಾಡಿದಂಥ ಮಹಾಪ್ರಭುಗಳು. ಅವರು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಆಶೀರ್ವದಿಸಿದ್ದಾರೆ ಸರ್. ನಾನು ಕಲ್ಕತ್ತಾದಲ್ಲಿ ಹರಿಕಥೆ ಮಾಡಿರೋ ಒಂದು ಇದನ್ನ ಭಾವಚಿತ್ರ ನನ್ನಲ್ಲಿದೆ ಸರ್. ಶ್ರೀಗಳು ನಾನು ಫಸ್ಟ್ ಅವರ ಸಾನ್ನಿಧ್ಯದಲ್ಲಿ ಈ 82ರಲ್ಲಿ ಈ ಹರಿಕಥೆ ಇಲ್ಲಿ ಮಾಡಿದ್ದವರು. ಶ್ರೀ ಕ್ಷೇತ್ರದಲ್ಲಿ ನಾನು ಹರಿಕಥೆ ಮಾಡಿದ್ದೆ, ಚುಂಚನಗಿರಿಲಿ. ಮೊದಲಲ್ಲ, ಅದಕ್ಕಿಂತ ಬಹಳಷ್ಟು ವರ್ಷ ಮಾಡಿದ್ದೆ. ಆದ್ರೆ ಚುಂಚನಗಿರಿ ಹೋದ್ಮೇಲೆ ನಾನು ಅಲ್ಲಿ ಅಂದ ಮಾಡಿದೆ. ಅದೇ ಅಲ್ಲಿಂದ ಪ್ರಾರಂಭ ಆದದ್ದು ನನಗೆ. ಅಲ್ಲಿ ಬಹಳಷ್ಟು ಅವರು ಪ್ರಾಶಸ್ತ್ಯಗಳನ್ನ, ಸನ್ಮಾನಗಳನ್ನ ಮಾಡಿ ನನ್ನನ್ನು ಆಶೀರ್ವದಿಸಿದ್ರು ಸರ್. ಹರಿಕಥೆ ಜೊತೆ ಸರ್ಕಾರಿ ನೌಕರನಾಗಿದ್ದು ನಾನು ಒಂದ್ಸಾರಿ ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಕೈಲಿ ಅವರು ಹಾಡಿಸಿ, ರಾಜ್ಕುಮಾರ್ ಅವರು ಬಹಳ ಸಂತೋಷಪಟ್ಟು ನನಗೆ ಮೆಚ್ಚುಗೆ, ಪಾರ್ವತಮ್ಮ, ರಾಜ್ಕುಮಾರ್ ಅವರೆಲ್ಲರೂ ಬಹಳವಾದಂಥ ಒಂದು ಸನ್ಮಾನ ಪ್ರಶಸ್ತಿ ಎಲ್ಲ ಕೊಟ್ಟು ತುಂಬ ಸಂತೋಷಪಟ್ಟರು ಸರ್. ಇದು ನೋಡಿ ಸರ್, ಇದು ಸ್ವಾಮೀಜಿಯವರು ನನಗೆ ಜಗದ್ಗುರುಗಳ ಆಶೀರ್ವಾದ ಮಾಡ್ತಾ ಇರೋದು. ಇವರೆಲ್ಲ ಕೆಳಗಡೆ ಫೋಟೋ ಸಂಸ್ಕೃತದ ದಿಗ್ಗಜಗಳು. ಅವ್ರು ಏನ್ರಿ, ಒಬ್ಬ ಕನ್ನಡ ಪಂಡಿತ್, ಕನ್ನಡ ಮೇಷ್ಟ್ರು ಇಷ್ಟು ಮಾತಾಡ್ತಾರೆ ಅಂತ. ನೋಡಿ ಸರ್, ಇದು ರಾಜ್ಕುಮಾರ್ ಅವರು ಶ್ರೀ ಕ್ಷೇತ್ರಕ್ಕೆ ಬಂದಾಗ ಬುದ್ಧಿಯವ್ರ ಜೊತೆಯಲ್ಲಿ ಅವ್ರಿಗೆ ನಾನು ಇರೋದು. ಇದೆಲ್ಲ ದೊಡ್ಡ ದೊಡ್ಡ ಗಣ್ಯರ ಸಮಾವೇಶ ಸರ್. ಇದು ಅಲ್ಲಿ ಇದು ರಾಷ್ಟ್ರಕವಿ ಕುವೆಂಪುರವ್ರ ಜೊತೆಯಲ್ಲಿ ನಾನು ಕನ್ನಡ ಪಂಡಿತ್ ಪರೀಕ್ಷೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ರಾಷ್ಟ್ರಕವಿ ಕುವೆಂಪು ಸರ್ ಇಲ್ಲಿದ್ದೀನಿ ಸರ್. ಅದಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಸರ್. ಇಲ್ಲಿದ್ದೀನಿ ಸರ್. ಇದು ಕುವೆಂಪುರವ್ರಿಗೆ ಅವರು ಗಿಡ ನೆಡುವಾಗ ಅವರ ಜೊತೆಯಲ್ಲಿ ಇದು ವಸಂತ ಮಹಲ್ ಅಂತ ಹೇಳಿ ನೋಡಿದಿರಿ, ಅಲ್ಲೇ ನಿಮ್ಗೆ ಬರುವ ಅಲ್ಲೇನೆ ಈ ವಸಂತ ಮಹಲ್ ಅಲ್ಲಿ ನಾನು ಅಭ್ಯಾಸ ಸರ್ 4 ವರ್ಷ. ಈ ವಿಶಾಖಪಟ್ಟಣಂ ಆಕಾಶವಾಣಿಲಿ ನಾನು ಒಂದು ತೆಲುಗು ಡಿಪ್ಲೊಮಾ ಮಾಡಿದಾಗ ಒಂದು ತೆಲುಗು ಹಾಡನ್ನ ವಿಶಾಖಪಟ್ಟಣಂ ಆಕಾಶವಾಣಿಲಿ ಹಾಡಿದೆ. ತಲ್ಲಿ ಭಾರತಿ ವಂದನಂ ಮೇಮಂತಾ ನೀ ಪಿಲ್ಲೆಲೆಮು, ನೀ ಸಲ್ಲನೆ ಗುಡಿಲೋ ಪಿಲ್ಲೆಲೆಮು ಅಂತ ಹೇಳಿ ತಾಯಿ ಭಾರತಿ ವಂದನೆ. ತೆಲುಗು ಡಿಪ್ಲೊಮಾ ಮಾಡಿದ್ದೀನಿ ಸರ್, ಡಿಪ್ಲೊಮಾ ಮಾಡಿದ್ದೀನಿ. ಹಿಂದಿ ಭಾಷೆ, ಹಿಂದಿಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಹಿಂದಿ ಕಲ್ತ್ಕೊಂಡ್ಬಿಟ್ಟಿದ್ದೆ. ರೈಟಿಂಗು ರೀಡಿಂಗ್ ಎರಡೂ ಇದೆ ಹಿಂದಿಲಿ, ಸಂಸ್ಕೃತದಲ್ಲಿದೆ ರೀಡಿಂಗು ರೈಟಿಂಗು, ಕನ್ನಡ ಇವಿಷ್ಟೇ ರೈಟಿಂಗ್. ಬಟ್ ಇದನ್ನ ಹಿಂದಿ, ತಮಿಳು, ತೆಲುಗು, ಅದು ತೆಲುಗು ಓದಿದ್ದು, ತಮಿಳು ಕಲ್ತ್ಕೊಂಡಿದ್ದು, ಉರ್ದು ತುಂಬಾ ಚೆನ್ನಾಗಿ ಅವರ ಮುಸಲ್ಮಾನರ ಹಾಗೇನೆ ಮಾತಾಡ್ತೀನಿ. ಹೊನ್ನಯ್ಯನವರ ನಮ್ಮಲ್ಲಿ ಒಬ್ಬರಿದ್ರು, ಅವರು ಹೇಳೋರು ಹಾಗೆ ಹಮಾರಿ ಸೆ ತುಮ್ ಬಹುತ್ ಅಚ್ಚಿ ಸೆ ಏ ಕರ್ತಿ ಅಂತ ಹೇಳಿ
ತುಂಬಾ ಸಂತೋಷ ಪಡೋರು ಅವರು. ಇದು ಸ್ವಾಮೀಜಿಯವ್ರ ಜೊತೆಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಸರ್. ಹಾಗಾಗಿ ಅವರ ಅನುಗ್ರಹ ಆಶೀರ್ವಾದ ನನಗೆ ಸದಾಕಾಲ ಅದೇ ನನಗೊಂದು ಜೀವನದ ಶ್ರೇಯಸ್ಸು ಹುಮ್ಮಸ್ಸು ಇವತ್ತಿಗೂ ಇರೋದು. ಇದು ನಾಗಮಂಗಲ ತಾಲೂಕು ಸಮ್ಮೇಳನದವರು ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದು ಸರ್. ಇದು ರಾಜ್ಯ ಮಟ್ಟದ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡಿದ್ದು. ಇದು ರಂಜನಿ ಕಲಾವಿದರು ಅಂತ ಹೇಳಿ, ಇದು ಶುದ್ಧ ಬ್ರಾಹ್ಮಣರ ಒಂದು ಸಂಸ್ಥೆ ಮಂಡ್ಯದಲ್ಲಿ, ರಂಜನಿ ಕಲಾವಿದರು ಅಂತ. ಅವ್ರು ಕರೆಸಿ ನನ್ನನ್ನ ಸಂಗೀತ ಕಚೇರಿ ನಡೆಸಿ ತುಂಬಾ ನನ್ನನ್ನು ಹೊಗಳಿದ್ರು. ಆಮೇಲೆ ಮಂಡ್ಯ ಜಿಲ್ಲಾ ಇದನ್ನ ಹರಿಕಥೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಸರ್ ನನ್ನ ಸೇವೆ ಇಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲೇ ನಾನು ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ. ಆಮೇಲೆ ಬುದ್ಧಿಯವರು ನನಗೆ ಶಿಕ್ಷಣ ತಜ್ಞ ಮತ್ತೆ ಹರಿಕಥಾ ವಿದ್ವಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ದೇವೇಗೌಡರ ಮಕ್ಕಳು ಈಗೇನು ಮಾಜಿ ಮುಖ್ಯಮಂತ್ರಿ, ಸಂಸತ್ ಸದಸ್ಯರಾಗಿದ್ದಾರೆ, ಅವರು ನನಗೆ ಪ್ರಶಸ್ತಿ ಪತ್ರ ಕೊಟ್ಟು ಅವರು ಆಶೀರ್ವಾದ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರೇ ನಿಂತು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ಹರಿಕಥೆಗೆ. ಇಷ್ಟೆಲ್ಲ ಮಾಡಿದೆ ಸರ್. ಆದ್ರೆ ಈಗ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಈ ಬರವಣಿಗೆನ ಪತ್ರದ ವ್ಯವಹಾರಗಳನ್ನ ನಾನು ನಿಲ್ಲಿಸ್ಬಿಟ್ಟೆ ಸರ್. ಮಾನಸಿಕವಾಗಿ ಸ್ವಲ್ಪ ನೋವಾಗಿ, ಯಾರ್ದೋ ಒಂದು ಹಾಕಿ ಆ ಲೇಖನದ ಬಗ್ಗೆ ನಾನು ಬರೆದಾಗ, ಹೀಗೆಲ್ಲ ಬರೀಬಾರ್ದು, ನಾಳೆ ನಿಮ್ಗೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಮಾಡಿದ್ಯೋ, ನಾನು ನೋಡೋದು ಬೇಡ, ಮನ್ಸಿನಲ್ಲಿ ಇಟ್ಕೊಳ್ಳೋ ನಾನು ನೋಡೋದನ್ನ ನಾನು ಬರೆಯಕ್ಕೆ ಹೋಗ್ಬಾರ್ದು ಅಂತ ನಿಲ್ಲಿಸ್ಬಿಟ್ಟೆ ಸರ್. ನಿಲ್ಲಿಸ್ಬಿಟ್ಟೆ ಬರೆಯಲ್ಲ ಸರ್, ಬರೆಯಲ್ಲ, ಯಾವ ಪತ್ರಿಕೆಗೂ ಬರೆಯಲ್ಲ. ಅದೇ ಹೀಗೆ ತಮ್ಮಂತವ್ರು ಏನಾದ್ರು ಹೃದಯರು ಈಗ ನೀವು ಬಂದ್ರಿ ಮಾತಾಡಿದ್ರಿ, ನಂಗೆ ಎಷ್ಟು ಸಂತೋಷ ಆಗಿದೆ ಅಂತ ಅದನ್ನ ಹೇಳ್ಕೊಳಕ್ ಆಗೋಲ್ಲ. ಆದ್ರೆ ಅದೇನೆ ಕೆಲವರು ಅವನು ತಲಹರಟೆ ಅದೇನೋ ಹೇಳ್ತಾನೆ ಅಂತ ನಾವು ಕೇಳಕ್ಕಾಗುತ್ತೇನೆ, ಅವನು ಹೇಳುದಿಲ್ಲ ಅಂತ. ಇವರು ಮಾಸ್ಟರ್ ಹಿರಣ್ಣಯ್ಯ ಸರ್ ನನ್ನ ಒಂದು ಭಾಷಣಕ್ಕೆ ಚಂದೂಪುರ ಅಂತಿದೆ ಸರ್, ಮದ್ದೂರು ತಾಲೂಕಲ್ಲಿ ಚಂದೂಪುರ ಅಂತ ಒಂದಿದೆ ಸರ್. ಅಲ್ಲಿ ಆ ಚಂದೂಪುರದಲ್ಲಿ ನನಗೆ ಅವರು ದೊಡ್ಡ ಒಂದು ಸನ್ಮಾನ ಮಾಡಿದ್ರು ಸರ್. ಇವರು ಲೋಹಿತಾಶ್ವ ಅಂತ ಒಬ್ರು ಆರ್ಟಿಸ್ಟ್ ಇದ್ರು, ಅವರು ಮತ್ತೆ ಅವರೆಲ್ಲ ಸೇರಿ ನನಗೊಂದು ದೊಡ್ಡ ಸನ್ಮಾನ ಮಾಡಿದ್ರು ಸರ್. ಅಲ್ಲಿಗೆ ಕರೆಸಿದ್ರು ನನ್ನ ಭಾಷಣಕ್ಕೆ. ಅಂತ ಭಗವಂತ ಏನಾದ್ರು ಕೇಳಿದಾಗ ಅವನು ಮನುಷ್ಯನಾದವನು ಈ ಜಗತ್ತಿಗೆ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಏನು ಹೇಳಿದ್ದಾರೆ, ಅದನ್ನ ಈ ಜಗತ್ತಿಗೆಲ್ಲ ಒಳ್ಳೇದು ಮಾಡಪ್ಪ ಅನ್ನುವಾಗ ನನ್ನನ್ನು ಸೇರಿಸ್ಕೊಂಡು ಅನ್ನೋ ಭಾವನೆ ಬರುತ್ತೆ. ಆದ್ರೆ ಕೆಲವರು ಅದನ್ನ ಹಾಗೆಲ್ಲ ಕೇಳೋಲ್ಲ. ನನ್ನನ್ನು ಉದ್ಧಾರ ಮಾಡು, ನನ್ನ ಮಕ್ಕಳಿಗೆ ಉದ್ಧಾರ ಮಾಡು, ನನಗೆ ಅದು ಸಿಗ್ಲಿ ಇದು ಸಿಗ್ಲಿ ಹಾಗೆ ಅಂತ ಬೇಡ್ಕೋತಾರೆ. ಪರಮಾತ್ಮನ ಕೃಪಾಶೀರ್ವಾದದಿಂದ ಅವನು ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಮೇಕಂ ಶರಣಂ ವ್ರಜ. ನೀನೆಲ್ಲವನ್ನ ಬಿಟ್ಟು ನನ್ನನ್ನ ಶರಣಾದ್ರೆ ನಿನಗೆ ಖಂಡಿತ ನಾನು ಎಲ್ಲವನ್ನೂ ಕೊಡ್ತೀನಿ ಹಾಗೆ ಅಂತ ಹೇಳ್ತಾನೆ ಭಗವಂತ. ಅದಕ್ಕೆ ಉದಾಹರಣೆ ಯಾವ ಕುಚೇಲ ಅಂತಕ್ಕಂಥ ಒಬ್ಬ ಸುಧಾಮ ಅನ್ನೋನು, ಅವನು ಕುಚೇಲ ಶ್ರೀಹರಿಯ ಸಹಪಾಠಿ, ಇಬ್ರು ಒಟ್ಟಿಗೆನೆ ವಿದ್ಯಾಭ್ಯಾಸ ಮಾಡಿದವರು. ಆ ವಿದ್ಯಾಭ್ಯಾಸ ಮಾಡುವ ದೆಸೆಯಲ್ಲಿ ಅವನ ಸ್ವಾರ್ಥ ಸ್ವಲ್ಪವನ್ನ ಕಂಡು ಭಗವಂತ ಅವನಿಂದ ಒಂಚೂರು ದೂರ ಆದ. ಆದ್ರೆ ಅವನ ಸಾಂಸಾರಿಕ ಜೀವನಕ್ಕೆ ಸುಧಾಮ ಬಂದಾಗ ಅವನ ಹೆಂಡತಿ ಪ್ರೇರಣೆಯಿಂದ ಅವಳು ಶ್ರೀಕೃಷ್ಣನ ದರ್ಶಕ ಅವನನ್ನು ಕಳಿಸ್ಕೊಟ್ಟಾಗ ಆ ಕೃಷ್ಣ ಸ್ನೇಹದ ಮಹತ್ವವನ್ನ ಮತ್ತೆ ಜಗತ್ತಿಗೆ ಒಂದು ಸಂದೇಶವನ್ನ ಏನು ಸಾರ್ದ ಅಂದ್ರೆ, ದರಿದ್ರ ನಾರಾಯಣನ ಸೇವೆ ಮಾಡಬೇಕು ಅಂತ ಹೇಳಿ ಏನು ಮಹಾನುಭಾವರುಗಳು ವ್ಯಾಸರಾದಿಯಿಂದ ಇವತ್ತಿನ ಯಾವ ಪರಮಾತ್ಮನ ಆರಾಧಕರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಮಠಾಧಿಪತಿಗಳು ಹೇಳ್ತಕ್ಕಂಥ ಒಂದು ಮಾತು, ದರಿದ್ರ ನಾರಾಯಣನ ಸೇವೆ ಮಾಡಬೇಕು. ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದನ್ನೇ ಹೇಳ್ತಾ ಇದ್ದಿದ್ದು, ದೀನ ದಲಿತರನ್ನ ಉದ್ಧಾರ ಮಾಡಬೇಕು. ಹಾಗೆ ಮನುಷ್ಯ ಭಗವಂತನಲ್ಲಿ ಏನಾದ್ರೂ ಬೇಡ್ಕೋಬೇಕೇ ವಿನ ಸ್ವಾರ್ಥಪರನಾಗಿರ್ಬಾರ್ದು ಹಾಗಂತ ಹೇಳುವಾಗ ಆ ಸುಧಾಮನಿಗೆ ಭಗವಂತ ಅವನನ್ನು ಅಪ್ಕೊಂಡು, ಒಬ್ಬ ದರಿದ್ರ ಇವನು ಅಂತ ಗೊತ್ತಿದ್ರು ಅವನನ್ನು ಅಪ್ಕೊಂಡು ಅವನ ಸೇವೆ ಮಾಡಿ ಅವನಿಗೆ ಸಮಸ್ತ ಸೌಭಾಗ್ಯವನ್ನ ಅನುಗ್ರಹಿಸಿದ. ಹಾಗಾಗಿ ಈ ಜಗತ್ತಿನ ಪರಮಶಕ್ತಿ ಎನಿಸಿದ, ಜಗತ್ತಿನ ಕರ್ತೃ, ಜಗತ್ತಿನ ರಕ್ಷಕ, ಲಯಕರ್ತ, ಇಷ್ಟೆಲ್ಲವಾದ್ರೂ ಕೂಡ ಅವನು ಭಕ್ತಪರಾಧೀನ ಅನ್ನೋದನ್ನ ಭಗವಂತ ಬೇಕಾದಷ್ಟು ಸಮಯಗಳಲ್ಲಿ ಆತ ತೋರಿಸ್ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲರೂ ಭಗವಂತನ ಅಧೀನರು, ಸ್ವಾರ್ಥಪರರಾಗದೆ ನಿಸ್ವಾರ್ಥದಿಂದ ಭಗವಂತನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂದಾಗ ಇದೆಲ್ಲವೂ ನಿನಗೆ ಸಮರ್ಪಿತ ಅಂತ ಮಾಡಿದ್ರೆ ಅದು ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ಜ್ಞಾನಿಗಳು ಹೇಳ್ಸಿದ್ದಾರೆ. ಮನುಷ್ಯರು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ
ಜಗತ್ತಿನಲ್ಲಿ ಇರ್ತಕ್ಕಂಥ ಏನು ಕ್ರೌರ್ಯ, ಇವತ್ತು ನಡೀತಾ ಇರ್ತಕ್ಕಂಥ ಏನು ಅತ್ಯಾಚಾರ, ಅನಾಚಾರ ಇವೆಲ್ಲವೂ ನಾಶವಾಗಿ ಹೋಗ್ತವೆ. ಯಾವಾಗ ಅಂದ್ರೆ ತನ್ನ ತಾನು ತಿಳಿದಾಗ ಮಲ್ತೆ ಲೋಕಕ್ಕೆ ಶುಭಂ ಅಂತ ಹೇಳಿ ದೊಡ್ಡವರು ಅಪ್ಪಣೆ ಕೊಡಿಸಿದ್ದಾರೆ. ಹಾಗಾಗಿ ಅವರೆಲ್ಲರೂ ಚೆನ್ನಾಗಿ ತಮ್ಮನ್ನು ತಾವು ತಿಳ್ಕೊಂಡು ಬದುಕಬೇಕಾದಂಥ ಒಂದು ನೀತಿ ರೀತಿಯನ್ನ ಕಲ್ತ್ಕೊಂಡಾಗ ಈ ಜಗತ್ತು ಉದ್ಧಾರ ಆಗುತ್ತೆ ಹಾಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಜಗತ್ತು ಉದ್ಧಾರಕ್ಕೆ ನಾವೆಲ್ಲರೂ ಸುಸಂಸ್ಕೃತರಾಗಬೇಕು. ಸಂಸ್ಕಾರವನ್ನ ಎಲ್ಲೂ ಬಿಡದೇನೆ ನಾವು ಅನುಸರಿಸ್ಕೊಂಡು ಬರಬೇಕು ಹಾಗೆ ಅನ್ನೋದು ನನ್ನ ಒಂದು ಸಣ್ಣ ಸಂದೇಶ. ನೋಡಿ ಸರ್, ಸಾಹಿತಿ ದೊಡ್ಡರಂಗೇಗೌಡರ ಜೊತೆಲಿ ನನಗೆ ಒಂದು ಸನ್ಮಾನ. ಅವರು ಬಹಳ ಬಹಳ ಸಂತೋಷ ಪಟ್ಬಿಟ್ರು ದೊಡ್ಡರಂಗೇಗೌಡರು. ಇವರು ಪುಟ್ಟ ಪುಟ್ಟಸ್ವಾಮಿ ಗೌಡ್ರು ಅಂತ ಹೇಳಿ ಇವರು ಸರ್ ಹಾಸನದವರು. LIT ಇಂಗ್ಲಿಷ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಫಾರಿನ್ ಅಲ್ಲಿದ್ರು ಮಗ ಸೊಸೆ ಎಲ್ಲ. ಅವರು ಅಪ್ಪ ಮಾಡಿರೋ ಒಂದು ಶಾಲೆನ ನಾವು ಇಂಪ್ರೂವ್ ಮಾಡ್ದೇನೆ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿ ಅವ್ರ ಮನ್ಸಿಗೆ ಅನ್ಸಿ ಈಗ ಹಾಸನದಲ್ಲಿ ಬಂದು ಆ ಶಾಲೆನ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಸರ್. ಅವರಿಬ್ರು ನನ್ನನ್ನ ಮುಖ್ಯ ಭಾಷಣಕಾರನಾಗಿ ದೊಡ್ಡರಂಗೇಗೌಡರನ್ನ ಅಧ್ಯಕ್ಷತೆಗೆ ಕರೆದು ಒಂದು ದೊಡ್ಡ ಸನ್ಮಾನ ಮಾಡಿದ್ರು ಸರ್. ಹಾಗಾಗಿ ನಮ್ಗೆ ಎಲ್ಲಕ್ಕಿಂತ ನನಗೆ ಹೆಚ್ಚಾಗಿ ನಾನು ಗೌರವಿಸೋದು ಪ್ರೀತಿಸೋದು ನಮ್ಮ ಮಠದ ಅಧಿಕಾರದ ವ್ಯಾಪ್ತಿಲಿದ್ದಂತ ನಮ್ಮ ಬಾಲಗಂಗಾಧರ ಗುರುಗಳ ಸ್ನೇಹಿತರನ್ನ, ಅವರ ಅಭಿಮಾನಗಳನ್ನ. ಕಾರಣ ಇಷ್ಟೇ, ಗದುಗಿನ ತೋಂಟದಾರರು ಒಂದ್ಸಾರಿ ನಾನು ಶರಣ ಸಿದ್ದರಾಮ ಹರಿಕಥಾ ಭಾಗವನ್ನ ಕ್ಷೇತ್ರದಲ್ಲಿ ಪ್ರಸ್ತುತಪಡಿಸಿದಾಗ ಅವ್ರಿಗೆ ಏನ್ ಸಂತೋಷ ಆಯ್ತೋ ಗೊತ್ತಿಲ್ಲ. ಹಾಸನದಲ್ಲಿ ಸಭೆಯಲ್ಲಿ ಕೂತಿದ್ದವ್ರು ಬಂದು ನನ್ನನ್ನು ಅಪ್ಕೊಂಡು ಮುತ್ತಿಟ್ಟು ನನಗೆ ಒಂದು ರುದ್ರಾಕ್ಷಿ ಹಾರ ಹಾಕಿ ಸನ್ಮಾನ ಮಾಡಿ, ಈಗ ತಮ್ಗೆ ಹೇಳ್ತಾ ಇರೋದು ಬಹುಶಃ ಅದು 1989-90 ಇಸ್ವಿ ಇರಬಹುದೇನೋ. ಜಾತ್ರಾ ಸಂದರ್ಭದಲ್ಲಿ ಮಹಾಸ್ವಾಮೀಜಿಯವರು ಸರ್ವಧರ್ಮ ಸಮಾವೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಹರಿಕತೆಯನ್ನ ನೋಡಿ ಅವರು ಮತ್ತೆ ನಿನಗ ನಮ್ಮ ಕಡೀಕ ವರ್ಗ ಮಾಡಿಸ್ಲಿಕ್ಕೆ ಯಾರಿಗೂ ಫೋನ್ ಹಚ್ಬೇಕಲ್ಲೇ ಅಂತ ಕೇಳಿದ್ರು. ಯಾಕೆ ಸ್ವಾಮೀಜಿ ಯಾಕೆ ಕೇಳ್ತೀರಿ? ನಾವು ಶರಣ ಸಾಹಿತ್ಯ ಓದ್ದವ್ರ, ನಮ್ಮನ್ನೆಲ್ಲ ವೀರಶೈವರು, ಲಿಂಗಾಯತರು, ಹಾಗೆ ಹೀಗೆ ಶಿವನ ಹತ್ತಿರದವರು ಅಂತಾರೆ. ನೀ ಏನೋ ಒಂದೊಂದು ಸಂದರ್ಭಕ್ಕೆ ಒಂದೊಂದು ವಚನಗಳನ್ನ ಹೇಳಿ ಎಲ್ಲಾ ಶರಣರನ್ನ ಹೇಳ್ತಾ ಇದೆಯಲ್ಲಪ್ಪ. ಕರ್ಪೂರ ಉರಿದು ಬೆಳಕು ನಿಂದಿತಯ್ಯ. ಕರ್ಪೂರ ಉರಿದೋದ್ಮೇಲೆ ಬೆಳಕೆಲ್ಲೋ ನಿಂತದೆ ಅಂದ್ರೆ ಆ ಬೆಳಕಿನ ಕರ್ಪೂರ ಉರಿವಾಗ್ಲೇನೆ ಬೆಳಕಿನ ಯಾವ ಒಂದು ಇದರಲ್ಲಿ ಭಗವಂತನ ದರ್ಶನ ಆಯ್ತು ಅವಳಿಗೆ, ಮುಕ್ತಾಯಕ್ಕನಿಗೆ. ಹಾಗಾಗಿ ಅದನ್ನ ಹೇಳಿದೆ ಸ್ವಾಮೀಜಿ ಅಂದಾಗ ಅವರು ನನ್ನನ್ನು ತುಂಬಾ ಮೆಚ್ಕೊಂಡು 1-2 ಸಾರಿ ಗದಗಲ್ಲಿಗೂ ಹೋಗಿ ಅಲ್ಲೂ ಹರಿಕತೆ ಮಾಡಿದ್ದೀನಿ. ಹುಬ್ಬಳ್ಳಿ 3000 ಮಠದಲ್ಲಿ ಮಾಡಿದ್ದೀನಿ, ಸಿದ್ಧಾರೂಢ ಮಠದಲ್ಲಿ ಮಾಡಿದ್ದೀನಿ. ಹಾಗಾಗಿ ಕನಕಪುರದ ನಮ್ಮ ದೇಗುಲ ಮಠ ಅಂತಿದೆ, ಅಲ್ಲಿ ಮಾಡಿದ್ದೀನಿ. ಎಲ್ಲ ಕಡೆ ಎಲ್ಲ ಮಠಮಾನ್ಯರಿಂದಲೂ ಅವರ ಆಶೀರ್ವಾದ ನಂಗೆ ಸಿಕ್ಕಿದೆ. ಹಾಗಾಗಿ ಈಗ ಅನೇಕ ಚುಂಚನಗಿರಿಯಲ್ಲಿದ್ದಂಥ ಅನೇಕ ನನ್ನ PUC ವ್ಯಾಸಂಗ ಮಾಡ್ತಾ ಇದ್ದಂಥ ಶಿಷ್ಯಕೋಟಿ ಈಗ ಅವರೆಲ್ಲ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಶಾಖಾ ಮಠದ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಶಾಖಾ ಮಠಾಧಿಪತಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರೆಲ್ಲೂ ನನ್ನನ್ನು ಕಂಡಾಗ ತುಂಬಾ ಗೌರವ ಸರ್. ಅದರಲ್ಲಿ ನನ್ನನ್ನು ಬಹಳ ಪ್ರೀತಿಸೋರು ಅಂದ್ರೆ ಚಿಕ್ಕಮಗಳೂರಿನ ಮಂಗಳಾನಂದನಾಥ ಸ್ವಾಮೀಜಿ ಅಂತ. ಅವರು ಮನೋಹರ ರಾಮೇಗೌಡ ಅಂತ ಪೂರ್ವಾಶ್ರಮದ ಹೆಸರು. ಅವರು PUC-ನಲ್ಲಿ ನನ್ನ ವಿದ್ಯಾರ್ಥಿ. ನನ್ನನ್ನು ತುಂಬಾ ಪ್ರೀತಿಯಿಂದ ಬಹಳ ಇದರಿಂದ ಕಾಣ್ತಾರೆ. ಹಾಗೇನೆ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಒಬ್ರು ಚೌಡೇಶ್ವರಿ, ತಿಪ್ಟೂರು ತಾಲೂಕಿನಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಅವರು. ಇನ್ನ ನಮ್ಮ ದೇವರಾಜು ಅಂತ ಹೇಳಿ ಮಂಗಳೂರು ಸ್ವಾಮೀಜಿ, ಇವರೆಲ್ಲರೂ ಬಹಳವಾಗಿ ಗೌರವಿಸ್ತಾರೆ. ಶಂಭುಲಿಂಗನಾಥ ಸ್ವಾಮೀಜಿ ಅಂತ ಹೇಳಿ ಹಾಸನದ ಮಠಾಧಿಪತಿಗಳು, ಶಾಖಾ ಮಠಾಧಿಪತಿಗಳು, ಇವರೆಲ್ಲರೂ ಪ್ರೀತಿಯಿಂದ ಕಾಣ್ತಾರೆ ಸ್ವಾಮಿ. ಅದೊಂದೇ ನಾನು ಪಡೆದಿರೋ ಭಾಗ್ಯ. ಹಾಗಾಗಿ ಇನ್ನೂ ಒಂಚೂರು ಸಾಹಿತ್ಯ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಭಗವಂತ ಅವನು ಎಲ್ಲಿವರೆಗೂ ಆಯಸ್ಸು ಆರೋಗ್ಯ ಕೊಡ್ತಾನೋ ಅಲ್ಲಿವರೆಗೂ ಮಾಡ್ತೀನಿ. ಅದೇ ನನ್ನ ನಿವೃತ್ತಿ ಆದ್ಮೇಲೆ ಕನ್ನಡ ಪಂಡಿತ ಅವನು ಕನ್ನಡ ಬಿಟ್ರೆ ಇನ್ನೇನೇ ಬರ್ತದೆ ಅಂತ ಹೇಳಿ ಬಹಳ ಮಾಡೋರು. ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆದಾಗ ನನಗೆ ಆ ಇಂಗ್ಲಿಷ್ನ ಅವಶ್ಯಕತೆ ಬಹಳವಾಗಿ ಗೊತ್ತಾಯ್ತು. ಆಗ ನಾನು ಏನು ಚುಂಚನಗಿರಿದಾಗ ಒಬ್ರು ಆಸ್ಟಿನ್ ಜಾಯ್ಫುಲ್ ಸುಂದರ್ರಾಜ್ ಅಂತ ಹೇಳಿ ಒಬ್ರು ಇಂಗ್ಲಿಷ್ ಲೆಕ್ಚರರ್ ಇದ್ರು. ಆಸ್ಟಿನ್ ಜಾಯ್ಫುಲ್ ಸುಂದರ್ರಾಜ್ ಅಂತ. ಅವರು ನೀವು ಇಂಗ್ಲಿಷ್ ಕಲ್ತ್ಕೊಳ್ಳಿ ಗುರುಗಳೇ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ನಾನು ರಿಟೈರ್ಡ್ ಆದ್ಮೇಲೆ ಬೆಂಗಳೂರಿನಲ್ಲಿ ಒಂದು PU ಕಾಲೇಜ್ಗೆ ನಾನು
ಪ್ರೈವೇಟ್ PU ಕಾಲೇಜ್ ಪ್ರಿನ್ಸಿಪಾಲ್ ಆದಾಗ ಇಂಗ್ಲಿಷ್ನ ಅಗತ್ಯತೆಯನ್ನು ತಿಳಿದು ನಾನು ಡಿಸ್ಟೆಂಟಿವ್ ಯೂನಿವರ್ಸಿಟಿಯಿಂದ ಇಂಗ್ಲಿಷ್ ಡಿಪ್ಲೊಮಾ ಮಾಡಿಕೊಂಡೆ. ಬಟ್ ನೌ ಐ ಸ್ಪೀಕ್ ಎ ಲಿಟಲ್ ಬಿಟ್ ಇಂಗ್ಲಿಷ್, ದಟ್ಸ್ ಆಲ್. ಐ ಆಮ್ ನಾಟ್ ಎ ಸ್ಕಾಲರ್ ಇನ್ ಇಂಗ್ಲಿಷ್, ಬಟ್ ಐ ನೋ ಇಂಗ್ಲಿಷ್. ಐ ವಿಲ್ ಡೆಲಿವರ್ ಮೈ ಸ್ಪೀಚ್ ಇನ್ ಇಂಗ್ಲಿಷ್ ಆಲ್ಸೋ. ಕೆಲವು ಸಂದರ್ಭಗಳಲ್ಲಿ ಇಂಗ್ಲಿಷ್ನಲ್ಲೇ ಮಾತಾಡಿದ್ದೀನಿ. ಹಾಗಾಗಿ ಅದೊಂದು ನನ್ನ ಸಾಧನೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಸರ್. ಡಾಕ್ಟರೇಟ್ ಯಾವ ವಿಷಯ? ಇದರಲ್ಲಿ ಸರ್ ನನಗೆ ವಿಷಯದಲ್ಲ, ಅದು ಗೌರವ ಡಾಕ್ಟರೇಟ್. ಹೇಗೆ ಅಂದರೆ, ನನ್ನ ಶಿಷ್ಯ ಒಬ್ಬ ಚಂದ್ರಮೌಳಿ ಅಂತ ಹೇಳಿ ಡೆಲ್ಲಿನಲ್ಲಿ ನಮ್ಮ ಕರ್ನಾಟಕ ಭವನದ ಸೂಪರಿಂಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನ್ನಿಂದ ಒಂದಷ್ಟು ಲೇಖನಗಳನ್ನು, ನನ್ನ ಫೋಟೋ ಮತ್ತೊಂದು ನನ್ನ ಹರಿಕಥಾ ಅಭಿನಂದನಾ ಪತ್ರಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಅಲ್ಲಿ ಅವರು ನನಗೆ ಒಂದ್ಸಾರಿ ಫೋನ್ ಮಾಡ್ಬಿಟ್ಟು, ನಿಮ್ಗೊಂದು ಡಾಕ್ಟರೇಟ್ ಅವಾರ್ಡ್ ಆಗಿದೆ ಸರ್, ಅದಕ್ಕೆ ನೀವು ಚೆನ್ನೈಗೆ ಬಂದು ಸ್ವೀಕರಿಸ್ಬೇಕು ಅಂದ್ರೆ, ಹೋಗಪ್ಪ ನಾನು ಅಲ್ಲಿ ಗಂಟ ಬಂದು ನನಗೆ ಯಾವ ಡಾಕ್ಟರೇಟು ಬೇಡ ಅಂದೆ. ಆದರೂ ಬಿಡಲಿಲ್ಲ. ನಾನು ನನ್ನ ಮಿಸ್ಸಸ್ ಇಬ್ರು ಹೋಗಿದ್ವಿ. ದ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಪೀಸ್ ಅಂತ ಹೇಳಿ, ಜರ್ಮನಿ ದೇಶದ್ದು ಅಂತ ಕಾಣುತ್ತೆ ಅದು. ಆ ಕಡೆಯಿಂದ ನನಗೆ ಡಾಕ್ಟರೇಟ್ ಬಂತು ಸರ್. ನಾನು ಯಾವುದು ಥೀಸಿಸ್ ಬರೆದು ತಗೊಂಡದ್ದಲ್ಲ, ಅದು ಗೌರವಪೂರ್ವಕವಾಗಿ ನನ್ನನ್ನು ಮದ್ರಾಸ್ ಜಿಲ್ಲೆಯ ಹೊಸೂರು ಅಲ್ಲಿ ಯಾವುದೋ ಒಂದು ದೊಡ್ಡ ಸಭಾಂಗಣದಲ್ಲಿ ನನಗೆ ಡಾಕ್ಟರೇಟ್ ಅವಾರ್ಡ್ ಆಯ್ತು ಸರ್. ಹಾಡ್ಲಾ ಸರ್? ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಣ. ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಆಡುವ ಆಸೆಯ ನೀ ತುಂಬಿರುವೆ, ಏನೇ ಬರಲಿ ನಿನ್ನಯ ವರವೇ, ಏನೇ ಬರಲಿ ನಿನ್ನಯ ವರವೇ, ನಿನ್ನಯ ಧ್ಯಾನವೇ ಲೋಕ ಕಲ್ಯಾಣ, ನಿನ್ನಯ ಧ್ಯಾನವೇ ಲೋಕ ಕಲ್ಯಾಣ, ನೀನೇ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ರಮಣ. ಮೂಲೋಕಗಳ ನೀ ತುಂಬಿರುವೆ, ಕರುಣಾಕರನೆಂದು ನಾ ತಿಳಿದಿರುವೆ, ಮೂಲೋಕಗಳ ನೀ ತುಂಬಿರುವೆ, ನೀನೇ ಜಗಕ್ಕೆ ಕಾರಣ ಪ್ರಭುವೇ, ಮಂಗಳ ಮಹಿಮನೆ ಶ್ರೀನಾರಾಯಣ, ಮಂಗಳ ಮಹಿಮನೆ ಶ್ರೀನಾರಾಯಣ, ಸಕಲ ಜೀವ ರಕ್ಷಕ ಹೇ ಗುಣ ಪ್ರಭುವೇ, ಸಕಲ ಜೀವ ರಕ್ಷಕ ಹೇ ಗುಣ ಪ್ರಭುವೇ, ನೀನೆ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮಣ. ನಾರಾಯಣ 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 ನಾರಾಯಣ. ಇದನ್ನ ಶಮಂತಕೋಪಾಖ್ಯಾನ ಅಂತ ಕೇಳಿದಿರಿ ತಾವು. ಸೂರ್ಯ ಸತ್ಯರಾಜಿತ ಸೂರ್ಯನನ್ನ ಆರಾಧನೆ ಮಾಡಿ ಇದನ್ನ ತಂದಿದ್ದು ಶಮಂತಕ ಮಣಿಯನ್ನ. ಅದನ್ನ ಕೃಷ್ಣ ಅಪೇಕ್ಷೆ ಪಟ್ಟ ಅಂತ ಹೇಳಿ ಕೃಷ್ಣ ಮೇಲೆ ಒಂದು ಅಪವಾದ ಬಂದ್ಬಿಡುತ್ತಲ್ಲ, ಆ ಸಂದರ್ಭದಲ್ಲಿ ನಾರದರು ಇದನ್ನ ಹಾಡ್ಕೊಂಡು ಕೃಷ್ಣನಲ್ಲಿ ಬರ್ತಾರೆ ಅನ್ನೋ ಸಂದರ್ಭದಲ್ಲಿ ಹಾಡ್ತೀನಿ. ಕಲ್ಕತ್ತಾದಲ್ಲಿ ನಾನು ಇದನ್ನ ಹರಿಕತೆ ಮಾಡುವಾಗ ಕನ್ನಡದಲ್ಲಿ ಹಾಡಿದೆ. ಬಹಳಷ್ಟು ಜನ ತಾವು ಹೇಳಿದಾಗೆ ಶಿಲ್ಪಿ ಹೊಡೆದು ಚಪ್ಪಾಳೆ ಹೊಡೆದು, ಕನ್ನಡ ಗೊತ್ತಿರೋರು ಇದ್ದಾರೆ. ಆಲ್ ಆರ್ ದ ಬ್ಯಾಂಕ್ ಎಂಪ್ಲಾಯೀಸ್ ಕರ್ನಾಟಕದವರು. ಸಾಲಿಗ್ರಾಮ, KR ನಗರ ತಾಲೂಕು ಸಾಲಿಗ್ರಾಮ, ಹೊಳೆ ನರಸೀಪುರ ಹಾಸನದ, ನಮ್ಮ ನರಸೀಪುರ ಮೈಸೂರು ಡಿಸ್ಟ್ರಿಕ್ಟಿನ ನರಸೀಪುರ, ಮೋಸ್ಟ್ ಆಫ್ ಆಲ್ ಸೋಸ್ಲೆ ಬ್ರಾಹ್ಮಣರೇನೆ ಅಲ್ಲಿ ಹೆಚ್ಚಾಗಿ ಕರ್ನಾಟಕ ಸಂಘ ಮಾಡ್ಕೊಂಡಿರೋರು. ಆ ಪೈಕಿಲಿ ನನಗೆ ಅರ್ಥವಾಗೋಯ್ತು. ಅದರಲ್ಲಿ ಒಬ್ಳು ಹೆಣ್ಮಗಳು, ಅವಳಲ್ಲೇ ಹುಟ್ಟಿ, ಎಲ್ಲಿ ಕಲ್ಕತ್ತಾದಲ್ಲೇ ಹುಟ್ಟಿ, ಕಲ್ಕತ್ತಾದಲ್ಲಿ ಒಬ್ಬ ಕನ್ನಡಿಗನ್ನ, ಅವಳು ಅಲ್ಲಿಂದ ಆಫೀಸರ್ ಆಗಿ ಬಂದವರ ಮಗನ್ನ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಆ ಅಮ್ಮ ಹರಿಕತೆ ಕೇಳ್ತಾ ಕೂತಿತ್ತು, ಈ ಹಾಡು ಹಾಡ್ದೆ. ಮೂಲೋಕಗಳ ನೀ ತುಂಬಿರುವೆ,
ಕರುಣಾಕರನೆಂದು ನಾ ತಿಳಿದಿರುವೆ, ನೀನಾಡಿಸುವೆ ನಾನಾಡುತ್ತಿರುವೆ, ನನ್ನೊಳು ಒಂದಾಗಿ ನೀ ತುಂಬಿರುವೆ, ನೀನೆ ನನ್ನ ಪ್ರಾಣ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮಣ ಹಾಡಿದೆ. ಒಂದು 5-6 ನಿಮಿಷ ಆದ್ಮೇಲೆ ಒಂದು ಚೀಟಿ ಬಂತು ಹಿಂದಿಲಿ, ಇಸ್ ಗಾನ ಹಿಂದಿ ಮೇ ಗಾಯಿಯೇ ಅಂತ. ಆ ತಾಯಿ ಇದನ್ನ ಆಗ ಅದೇನು ತಾಯಿ ಶಾರದೆ ಅನುಗ್ರಹನೋ ಇಲ್ಲ ನನ್ನ ಬುದ್ಧಿಮತ್ತೆ, ನನ್ನ ಗುರು ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದನೋ ಇಲ್ಲ ನಮ್ಮಮ್ಮ ನನ್ನ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ. ದೇವ ತೇರಿ ಧ್ಯಾನ ದಿವ್ಯಾಮೃತ ಪಾನ, ದೇವ ತೇರಿ ಧ್ಯಾನ ದಿವ್ಯಾಮೃತ ಪಾನ, तू ही मेरी प्राण ರಮಣ, तू ही मेरी ಪ್ರಾಣ ರಮಣ ಹಾಡ್ದೆ. ಖುಷಿಯಾಗೋಯ್ತು ಆ ಅಮ್ಮನಿಗೆ. ಹರಿಕತೆ ಎಲ್ಲ ಮುಗಿದ ಮೇಲೆ ನನಗೆ ಒಂದು ಕವರ್ನಲ್ಲಿ 3,000 ರೂಪಾಯಿ ಇಟ್ಟು ಹಮಾರೆ ಗರ್ಸೆ ಭೋಜನ್ ಕರ್ಲೇಕೆ ಜಾಯಿಯೇ ಅಷ್ಟು ಬರೆದಿತ್ತು. ನಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹಿಂದಿಲಿ ಬರೆದು ನನಗೆ 3,000 ರೂಪಾಯಿ ಪ್ರೆಸೆಂಟ್ ಮಾಡಿಲ್ಲ ಅಯ್ಯಮ್ಮ. ಹಾಗಾಗಿ ಆ ಸ್ಫೂರ್ತಿ ಅಷ್ಟೇ ಅದು. ಒಂಥರ ಆನಂದ ಅಲ್ಲ? ಅದ್ರ ಆನಂದ ಏನಿಲ್ಲ ಸರ್ ನನಗೆ. ನಾನು ಹೆಚ್ಚಿಗೆ ಏನು ಯಾಕೆ ನನ್ನನ್ನ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ಪುರಂದರದಾಸರ ಮತ್ತು ಕನಕದಾಸರ ಇನ್ನು ಹಾಡುಗಳನ್ನ ಹಾಡೋದ್ರ ಜೊತೆಗೆ ಕುವೆಂಪುರವರ, ವೆಂಕಟೇಶ್ ಮೂರ್ತಿಗಳ, ನಮ್ಮ ಮಹಾನ್ ಭಾವರಾದಂಥ GS ಶಿವರುದ್ರಪ್ಪನವರ ಹಾಡುಗಳನ್ನ ನಾನು ಅಲ್ಲಲ್ಲಿ ಸಂದರ್ಭಕ್ಕನುಸಾರವಾಗಿ ಗಂಟೆಗಳನ್ನ ಹೊಡೆಯೇ ಶಂಖವನು ನಾನುದೆ, ಮಂಗಳಾರತಿಯೇನೋ ಬೆಳಗಲರಿಯೇ, ನಿನ್ನ ಸಂಗವ ತೊರೆಯೇ ನಿನ್ನನೆಂದು ಮರೆಯೇ, ನಿನ್ನವನು ನಾನಲ್ಲವೇ ನನ್ನ ದೊರೆಯೇ, ದೇಹವಿದು ನೀನಿರುವ ಗುಡಿ ಎಂದು ನಾ ತಿಳಿದು ಗುಡಿಸುವೆನು ಅನುದಿನವೋ ದೇವದೇವಾ. ಭಗವಂತನನ್ನು ಆತ್ಮದಲ್ಲಿ ಇಟ್ಕೋಬೇಕು. ಎಲ್ಲಿದ್ದಾನೆ ದೇವರು? ಇಲ್ಲಿದ್ದಾನೆ. ದೇಹವಿದು ನೀನಿರುವ ಗುಡಿ ಎಂದು ನಾ ತಿಳಿದು, ಇದು ಭಗವಂತನ ಆಲಯ ಅಂತ ನನ್ನನ್ನು ನಾನು ಗೌರವಿಸಿಕೊಳ್ಳೋ ಜೊತೆಗೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೀಗೆ ಕುವೆಂಪುರವರು ಹೇಳಿದ್ದಾರೆ ಅಂತ ಹರಿಕತೆಯಲ್ಲಿ ಅದನ್ನ ಮಾಡ್ಕೊಡ್ತೀನಿ. ಆಮೇಲೆ ಕೆಲವರು ಬಹಳ ಹಾಸ್ಯಮಯ ಆಡದ್ಯಾಡ ಕಿಸ್ಮಯ ದಾಸ ಅದೇನ್ ಕೇಳಿ ಅಂತ ಹೇಳಿ ಹಾಸ್ಯ ಮಾಡ್ತಾರೆ. ಇಲ್ಲ, ಅಂದು ನಾ ಹಾಡಿದರೆ ಇಂದು ನಾ ಹಾಡಿದರೆ ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ, ಹಾಡು ಹಕ್ಕಿಗೆ ಬೇಕೇ ಬಿರಿದು ಸನ್ಮಾನ, ಎದೆ ತುಂಬಿ ಹಾಡುವೆನೋ ಇಂದು ನಾನು. ಯಾವಾಗ ಬೇಕಾದ್ರೂ ಭಗವಂತನ ಧ್ಯಾನ ಮಾಡು, ಯಾರೇನಾದ್ರೂ ಅನ್ಕೊಳ್ಳಿ, ಹೃದಯಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಆ ಭಗವಂತನಿಗೆ ಅರ್ಪಣೆ ಮಾಡಿ ಹಾಡಬೇಕು. ದಾಸರೇ ಹೇಳಿರೋ ಹಾಗೆ, ಕೇಳನೋ ಹರಿ ತಾಳನೋ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಆ ಪ್ರೇಮವನ್ನ, ಭಗವಂತನ ಒಂದು ಆಧ್ಯಾತ್ಮಿಕ ಭಾವವನ್ನ ಮನಸ್ಸಲ್ಲಿ ಇಟ್ಕೊಂಡು ಭಗವಂತನ ಪೂಜೆ ಮಾಡಬೇಕು ಅಂತ ಹೇಳಿ ಈ ಪೀಠಿಕಾ ಪ್ರಕರಣ ಅಂತ ಹೇಳಿ ನಾವು ಮೊದಲು ಇಂಟ್ರಡಕ್ಷನ್ ಅಂತೀವಲ್ಲ ಇಂಗ್ಲಿಷ್ನಲ್ಲಿ, ಹಾಗೆ ಅದನ್ನ ಕೆಲವನ್ನ ನಾನು ಉಪಯೋಗಿಸ್ಕೊಂಡು ಹಾಡ್ತೀನಿ ಸರ್. ಹಾಗೇನೆ ಕನಕದಾಸರದು ಇವ್ರದ್ದು ಅಷ್ಟೇ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನೋ ಬಟ್ಟೆಗಾಗಿ ತುತ್ತು ಇಟ್ಟಿಗಾಗಿ ಹಾಗೆ ಅಂತ ಹೇಳಿ. ಜಗತ್ತಿನ ಇವರೆಲ್ಲ ಕೋಟಿ ಕೋಟಿ ಅರಮನೆಗಳು ಕಟ್ಟಿದೆ, ಶಾಶ್ವತನೇ ಇಲ್ಲ. ನಮ್ ಗುರುಗಳು ಏನ್ ಹೇಳ್ತಾರೆ? ಅನಿತ್ಯಾನಿ ಶರೀರಾಣಿ ವೈಭವೋ ನೈವ ಶಾಶ್ವತಃ, ದಿನ ನಿತ್ಯಂ ಅನುಸರಂತಿ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಅಂತ ಹೇಳಿ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪ್ರತಿ ಭಾಷಣದಲ್ಲೂ ಇದೊಂದನ್ನು ಹೇಳ್ತಾನೆ ಇರ್ತಾ ಇದ್ರು ಅವರು. ಅಂದ್ರೆ ಏನು, ಏನೇನು ನೀನ್ ಸಂಪಾದನೆ ಮಾಡ್ತಿದ್ಯೋ ಅದೆಲ್ಲ ಶಾಶ್ವತ ಅಲ್ಲ. ಈ ಕಾರಣ ಮೃತ್ಯು ನಿನ್ನಿಂದನೇ ಬರ್ತಾನೆ ಇರುತ್ತೆ. ಆದ್ರಿಂದ ಜಗತ್ತಿಗೆ ಉಪಕಾರವಾದಂತಹ ಕಾರ್ಯವನ್ನ, ಸತ್ಕಾರ್ಯವನ್ನ, ಕೀರ್ತಿ ಉಳ್ಕೊಳ್ಳೋ ಕಾರ್ಯವನ್ನ ಮಾಡು ಹಾಗೆ ಅಂತ ಹೇಳೋರು ಹೇಳ್ತಾರೆ. ಇನ್ನೊಂದೇನು ಅಂದ್ರೆ ಅವರ ಆಶೀರ್ವಾದ, ಒಂದು ಸಣ್ಣ ಪದ್ಯ ಅದು. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಮಾಣಿಕ್ಯದ ಹರಳಾಗು. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಮಾಣಿಕ್ಯದ ಹರಳಾಗು. ಮಾತಿನಲ್ಲಿ ಮಾಣಿಕ್ಯದ ಹರಳಾಗು, ಎಲೆಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ.
ಈ ಜಗತ್ತಿಗೆ ಬೆಳಕು ಕೊಡುವ ಭಗವಂತನ ಯಾವ ಸಾಕ್ಷಾತ್ಕಾರವನ್ನ ನೀನು ಮಾಡ್ಕೊಂಡಾಗ ನಿನ್ನ ಮಾತನ್ನ ಕೇಳ್ತಾರೆ ಜನ. ಆದ್ದರಿಂದ ಮಾತಿನಲ್ಲಿ ಮಾಣಿಕ್ಯದ ಹರಳಾಗು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು. ಹಾಗಾಗಿ ಮಾತಾಡೋದನ್ನ ಆ ಮಹಾಪ್ರಭುಗಳು ಈ ಜಗತ್ತಿನಲ್ಲಿ ಅವ್ರ ಮಾತಿನಿಂದ ಈ ಭಕ್ತ ಕೋಟಿನ ಗೆದ್ದಿದ್ದಾರೆ. ಹಾಗಾಗಿ ಚೆನ್ನಾಗಿ ಮಾತಾಡೋದು ಕಲ್ತು ಇದನ್ನ ಹೀಗೆಲ್ಲ ಉಪಯೋಗಿಸ್ಕೊಂಡು ನನ್ನನ್ನು ಬಹಳ ಜನ ಇಷ್ಟಪಡೋದು ಇದಕ್ಕೋಸ್ಕರ. ಸಂಗೀತ ಸಾಹಿತ್ಯ, ಅದು ಸಂಗೀತ ಸಾಹಿತ್ಯಮಪಿ ಸಾರಸ್ವತ್ಯ ಸ್ತನದ್ವಯೋ ಹಾಗೆ ಅಂತ ಹೇಳ್ತಾರೆ. ಅವೆರಡರ ರುಚಿ ಜೊತೆಗೆ ಈ ನೀತಿ ಕಥೆಗಳು ಏನ್ ನೀವು ಕೇಳಿದ್ರಲ್ಲ, ಯಾವ್ದಾದ್ರು ಒಂದು ನೀತಿ ಕಥೆ ಹೇಳಿ ಹಾಗೆ ಅಂತ ಹೇಳಿ ಇದನ್ನ ಬಹಳಷ್ಟು ಅವರಿಗೆ ಬಹಳಷ್ಟು ಹೇಳ್ತೀನಿ. ಈಗಲೂ ಅದೇ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಈಗ ನೆಕ್ಸ್ಟ್ 23ಕ್ಕೆ ಡಿಸೆಂಬರ್ 23ಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಹರಿಕಥೆಗೆ. ಅವಾಗ ಬರ್ತಾ ಇರುತ್ತೆ ಸರ್. ಗೊತ್ತಾಯ್ತೀಯಾ, ನಿಮ್ಮ ವಂಶದಲ್ಲೇ ಇದ್ದಂತ ನಳ, ನಿಮ್ಮ ವಂಶದ ಮೂಲ ಪುರುಷ ಪುರು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಕೊನೆಯ ಶನಿಯ ಒಂದು ದೃಷ್ಟಿ, ಶನಿಯ ಒಂದು ಕಾಟ, ಶನಿಯ ಒಂದು ಇದರಲ್ಲಿ ಪವಾಡದಲ್ಲಿ ಅವರೆಲ್ಲ ಬೆಂದು ನೊಂದು ಮಹಾಭಕ್ತರಾಗಿದ್ದಾರೆ ಅಂತ ಹೇಳ್ಕೊಳ್ಳೋದು 2 ಕಥಾಭಾಗ. ಇನ್ನೊಂದು ರಾಜ ವಿಕ್ರಮ ಅನ್ನೋದು ಭವಿಷ್ಯೋತ್ತರ ಪುರಾಣ ಅಂತ ಬರುತ್ತೆ. ಅದರಲ್ಲಿ ರಾಜ ವಿಕ್ರಮ ಏನು ಸತ್ಯವ್ರತ, ರಾಜ ಸತ್ಯವ್ರತ ಅಂತ ಹೇಳಿ, ರಾಜ ವಿಕ್ರಮ, ರಾಜ ಸತ್ಯವ್ರತ, ಇವೆರಡು ಕಥೆಗಳು ಭವಿಷ್ಯೋತ್ತರ ಪುರಾಣದಲ್ಲಿ ಬರೋದು. 2 ಕಥಾಭಾಗ, ಒಂದು ಪುರುರಾವ, ಒಂದು ನಳಚರಿತ್ರೆ, ಮಹಾಭಾರತದಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಇನ್ನು ಬೇರೆ ಯಾವುದು ಕಥಾಭಾಗ ಇಲ್ಲ ಹಾಗೆ ಅಂತ ಹೇಳಿ ಅವರು ಮೊನ್ನೆ ಕಳೆದ ಶ್ರಾವಣದಲ್ಲಿ ನನ್ನನ್ನು ಕರೆಸಿದ್ರು. ಅವ್ರ ಮನೆಯಲ್ಲಿ ನಾನು ರಾಜ ವಿಕ್ರಮ ಹರಿಕಥಾಭಾಗನ ಮಾಡಿಕೊಟ್ಟೆ. ತುಂಬ ಖುಷಿ ಪಟ್ಕೊಂಡ್ರು. ಬಹಳಷ್ಟು ಜನ ಒಳ್ಳೊಳ್ಳೆ ರಾಜಕೀಯದವರೆಲ್ಲ ಬಂದಿದ್ರು. ಮಿನಿಸ್ಟ್ರ ಅಣ್ಣನ ಮನೆ, ದೊಡ್ಡಪ್ಪನ ಮನೆ ಅಲ್ವಾ, ಹಾಗೆ ಎಲ್ಲ ಬಂದಿದ್ರು. ಅದು ಆಮೇಲೆ ಏನು ನನ್ನ ಸಿಸ್ಟಮ್ ಅಂದರೆ, ಶನಿ ಕಥೆಗಳನ್ನ ಮಾತ್ರ ಹಗಲೊತ್ತು ಯಾರಾದರೂ ಮಾಡಿಸೋದಾದ್ರೂ ಹೋಗ್ತೀನಿ, ರಾತ್ರಿ ಹೊತ್ತು ಹೋಗಲ್ಲ. ರಾತ್ರಿ ಪ್ರೋಗ್ರಾಮ್ಗಳಿಗೆ ಬೆಳಿಗ್ಗೆ ಸಾಯಂಕಾಲ 7:00ವರೆಗೆ ಸ್ಟಾರ್ಟ್ ಮಾಡಿದ್ರೆ 9:00ವರೆಗೆ 2 hours 2.5 hours ಅಲ್ಲಿ ಅದು ಯಾವುದಾ ಕಥಾಭಾಗ ಆಗಿರ್ಬೋದು. ಸುಮಾರು ತಾವು ನೋಡಿದ್ರೆ ನಾವು 106 ಕಥಾಭಾಗಗಳಲ್ಲಿ ಅದು ಒಂದು ಯಾವುದನ್ನೇ ಅವ್ರು ಆರಿಸ್ಕೊಂಡ್ರು ನಂದೇನು ಪ್ರಿಪ್ರೇಷನ್ ಇಲ್ಲ. ಅಲ್ಲಿ ನಿಂತ್ಕೋತೀನಿ, ಅವ್ರು ಕೇಳಿದ ತಕ್ಷಣ ಆ ತಾಯಿ, ಆ ಗುರು ನನ್ನ ಆಶೀರ್ವಾದ ಮಾಡ್ತಾರೆ. ಅದನ್ನ ಸಂಗೀತ ಸಾಹಿತ್ಯದ ಜೊತೆಯಲ್ಲಿ ಕಥಾಭಾಗ ಮುಗಿಸ್ಕೊಡ್ತೀನಿ. ಹೀಗೆ ಈ ತಿಥಿ ಕಥೆಗಳು ಅಂತಿದೆಯಲ್ಲ ಸರ್, ಅವು ಬಹಳಷ್ಟು ಬರ್ತವೆ. ಈಗಲೂ ಹೋಗ್ತಾನೆ ಇರ್ತೀವಿ ಅದಕ್ಕೆ, ತಿಥಿ ಕಥೆಗಳಿಗೆ. ಅದು ಮಾತ್ರ ಅದು ನೈಟ್ ಫುಲ್ ಮಾಡಲ್ಲ, ಅಲ್ಲೂ ಹೇಳ್ಬಿಟ್ಟಿರ್ತೀನಿ. ನೀವು 10 ಗಂಟೆಗೆ ಶುರು ಮಾಡಿಸಿದ್ರೆ 4 hours ಮಾಡ್ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನನ್ನ ಆರೋಗ್ಯ ಇದನ್ನೆಲ್ಲ ನೋಡ್ಕೊಂಡು ಮಾಡ್ತೀನಿ ಅಂತ. ನೀನು ಹಾಗೂ ಕೆಲವರು ನೀವು ಸುಮ್ಮನೆ ಮಾಡಿ ಹಿಂದೆ ಎಲ್ಲ ಬೆಳಗಾನ ಮಾಡ್ತಿದ್ರಿ ಅನ್ನೋರು ಇದ್ದಾರೆ. ಕೆಲವು ಈಗ ನಾಗಮಂಗಲ ತಾಲೂಕಲ್ಲಿ, ನರಸೀಪುರ ತಾಲೂಕಲ್ಲಿ, ನಮ್ಮ ಚಾಮರಾಜನಗರ, ಗುಂಡ್ಲುಪೇಟೆ, ಗುಬ್ಬಿ, ಚನ್ನರಾಯಪಟ್ಟಣ ಈ ತಾಲೂಕುಗಳಲ್ಲಿ ಕೆಲವರು ಹಳಬರಿದಾರಲ್ಲ, ಯಾರು ಬಂದಿರೋರು ವಿಜಯದಾಸರು ಹಂಗ ನಡಿ ಮತ್ತೆ ಹೋಗಮ್ಮ ಅಂತ ಬರೋರು ಇದ್ದಾರೆ. ಇವತ್ತು ಕತೆ ಯಾರಿಗೆ ಮಾಡಿದಿರಿ, ಅದ್ಯಾರೇ ಹೋಗೋ ಮಾಡ್ಕೊಳ್ಳಿ, ಹೋಗಿ ಹೆಂಗೋ ಆಗ್ಲಿ ಹೋಗ್ಯೋ, ಇನ್ನು ಸೇರಿಸಿ ಸ್ವರ್ಗಕ್ಕೆ ಏನೋರು ಅಂತಾರೆ. ಇನ್ನ ಅಂದ್ರೆ ಆ ವಿಜಯದಾಸ ಕರ್ಸ ಏನಾದ್ರು ಒಂಚೂರ ಹೇಳ್ತಾನೆ ಅನ್ನೋರು ಇದ್ದಾರೆ. ಅಂತ ಜನ ಕರೆದಾಗ ನಾನು ಹೋಗ್ತೀನಿ. ಕಮ್ಮಿ ಆಯ್ತಲ್ಲ, ನಿಮ್ಗೆ ಹೇಳ್ತೀನಿ. ಈ ಶ್ರಾವಣ ಮಾಸದಲ್ಲಿ ಒಂದು ಕತೆ ಬಿಟ್ರೆ ಬನ್ನಿ ದಾಸೆ ಕತೆ ಮಾಡಿ ಅನ್ನೋರು ಇಲ್ವೇ ಇಲ್ಲ. ಮೈಸೂರಿನಲ್ಲಿ ಒಂದು ಹುಡುಗ ಯಾರೋ ಒಬ್ಬ ಎಂಥದೋ ಇಲ್ಲಿ ನಮ್ಮ ಕುವೆಂಪು ನಗರದ ಹತ್ತಿರದಲ್ಲಿ, ಅವನ್ ಸ್ವಂತ ಮೈಸೂರಲ್ಲ, ಏನೋ ಇದಾನೆ ಒಬ್ಬ ಸಚಿನ್ ಅಂತ ಏನೋ ಒಬ್ಬ ಹರಿಕಥೆ ದಾಸರು ಮಾಡ್ತಾನಂತೆ. ನಾನು ಅವನು ನೋಡಿಲ್ಲ, ಅವನ ಕಥೆಯನ್ನು ಕೇಳಿಲ್ಲ. ಆದ್ರೆ ಇಲ್ಲಿ ನಮ್ಮ ನಂಜನಗೂಡು ಬದನವಾಳು ಶಿವಕುಮಾರ ಶಾಸ್ತ್ರಿಗಳ ಮಗ ಅವನೊಬ್ಬ ಇದ್ದಾನೆ. ಅದೆಲ್ಲ ಕಾರ್ನಲ್ಲೇ ಎಲ್ಲ ರೆಡಿಮೇಡ್ ಮಾಡ್ಕೊಂಡು ಬಂದಿರ್ತಾನೆ. ಒಂದಷ್ಟು ಅವ್ರ ತಂದೆ ದೊಡ್ಡ ವಿದ್ವಾಂಸರು, ಅದು ಹೇಳೋದಲ್ಲ. ಅವ್ರ ಜೊತೆಲಿ ನಾವು ಕತೆ ಮಾಡಿದ್ದೀವಿ. ಅರುಣ್ ಕುಮಾರ್ ಅಷ್ಟೇ, ಅವನ ಏನ್ ದೊಡ್ಡ ವಿದ್ವಾಂಸ ಅಲ್ಲ. ಅವ್ರ ಅಪ್ಪ ರಾಮರಾಜುಲು ನಾಯ್ಡು ಅಂತಿದ್ರು. ಅವ್ರ ತಂದೆ ಗುರುರಾಜುಲು ನಾಯ್ಡು, ತಂದೆ ರಾಮರಾಜುಲು ನಾಯ್ಡು. ಅವ್ನ್ ಗುರುರಾಜ್ ನಾಯ್ಡು ಆದದ್ದು ಆಮೇಲೆ ಆಯ್ತಾ. ಅವನ್ ಇದ್ರಲ್ಲಿ ಯಾವ್ದೋ ಫ್ಯಾಕ್ಟ್ರಿಲಿ BHLLೋ BMLLೋ ನೌಕರನಾಗಿದ್ದವನು. ನಾಟಕದಲ್ಲಿ ಒಳ್ಳೆ ದೊಡ್ಡ ಪಾತ್ರಗಳು ಮಾಡೋನು. ಬಟ್ ಒಳ್ಳೆ ಭಗವಂತ ಅವನು ಕೊಟ್ಟದ್ದು ಕಂಠಶ್ರೀ. ಹೌದು, ಇರ್ಲಿ ಸಾರ್. ಒಂದು ನಿಮ್ಮ
KR ನಗರದಲ್ಲಿ ಅಣ್ಣ ತಮ್ಮಂದ್ರಿಬ್ರು ಪಾಂಡುರಂಗ ಅಂತ ಹೇಳಿ ಇಬ್ರು ಟೀಚರ್ಸು, ಅವರು ಹರಿಕತೆ ಮಾಡೋರು. ಅವ್ರ ಜೊತೆಗಳಲ್ಲಿ ನಾನು KR ನಗರದಲ್ಲಿ ಸಮ್ಮೇಳನದಲ್ಲೆಲ್ಲ ಭಾಗವಹಿಸಿದ್ದೀನಿ. ಸಾಗರಲ್ಲಿ ರಾಮಾಯಣದ ಹರಿಕತೆ ಮಾಡುವಾಗ ನನಗೂ ಅರುಣ್ ಕುಮಾರ್ಗೆನೆ ವಾದ ವಿವಾದಗಳು ಬಂದು ಮೂಲನ ತಿಳಿದುಕೊಂಡು ಕಥೆಯ ಭಾಗವನ್ನ ನಿರೂಪಿಸುವವರು ವಿಜಯದಾಸರು ಅಂತ ಹೇಳಿದ್ರು ಸಾಗರದ ಮಹಾಸ್ವಾಮೀಜಿಯವರು. ಕೂಜಂತಿ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ರಾಮಾಯಣ ಕವಿತಾ ಶಾಖಮಾರುಹ್ಯ ಒಂದೇ ವಾಲ್ಮೀಕಿ ಕೋಕಿಲಂ ಅನ್ನೋ ಶ್ಲೋಕ ಅವನು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ರಾಮಾಯಣವನ್ನ ಪೂರ್ಣ ಅಭ್ಯಾಸ ಮಾಡಿದವನಲ್ಲ. ನಾನು ರಾಮಾಯಣ ಅಭ್ಯಾಸ ಮಾಡಿದವನು, 7 ಕಾಂಡಗಳನ್ನ ಅಭ್ಯಾಸ ಮಾಡಿದವನು. ಹಾಗಾಗಿ ಈ ಶ್ಲೋಕವನ್ನ ರಾಮಾಯಣದ ಪ್ರಾಶಸ್ತ್ಯ ಶ್ಲೋಕ ಹಾಗೆ ಅಂತ ಹೇಳಿ ಗುರುತಿಸಿದ್ದಾರೆ ಹಿರಿಯರು. ಇದು ಅವ್ರು ಕೇಳಿದ್ರು, ರಾಮಾಯಣದಲ್ಲಿ ಒಂದು ಶ್ಲೋಕ ಇದೆ ಅಂತ ಹೇಳಿ ಗುರುರಾಜುಲ್ ನಾಯ್ಡು ಅಂತ. ಅವ್ನು ಹೇಳಕ್ಕಾಗ್ಲಿಲ್ಲ. ಆಮೇಲೆ ವಿಜಯದಾಸು ನೀವು ಅಂದ್ರು, ಎಲ್ಲರೂ ಕೇಳ್ಕೊಂಬಂದ್ರು. ವಿಜಯದಾಸು ನೀವು ನಾ ಹೇಳ್ತೀನಿ ಸ್ವಾಮಿ ಅಂತ ಹೇಳಿದೆ. ಖುಷಿ ಪಟ್ಕೊಂಡ್ರು. ಅದು ಅವನಲ್ಲಿ ಆ ಯಾವ ಕಂಠಸಿರಿ ಅನ್ನೋದೊಂದು ಇತ್ತಲ್ಲ, ನಮ್ಗಿಲ್ಲ. ಅದು ಒಪ್ಕೋತೀವಿ ನಾವು. ಅದು ಆ ಕಂಠಸಿರಿ ನಮ್ಗಿರ್ಲಿಲ್ಲ. ಮತ್ತೆ ಶ್ರೋತೃಗಳನ್ನ ರಂಜಿಸ್ಬೇಕಾದಾಗ ಕೆಲವು ಚಾತುರ್ಯದಿಂದ ಕೆಲವು ಕಥಾ ಭಾಗಗಳನ್ನು, ಉಪಕಥೆಗಳು ಅಂತೀವಲ್ಲ, ಅದನ್ನ ಹೇಳೋನು. ಆ ವಿವೇಕ ಅವನಲ್ಲಿ ಹೆಚ್ಚಾಗಿತ್ತು. ನಮ್ಮಲ್ಲಿ ಅಂದ್ರೆ ಸಾಹಿತ್ಯ, ಸಂಗೀತ ಇವೆರಡರ ಜೊತೆಗೆ ಅವ್ರನ್ನ ಕೂರ್ಸ್ಕೊಳ್ಳತಕ್ಕಂಥ ಒಂದೆರಡು ಉಪಕಥೆಗಳನ್ನ ನಾವು ಹೇಳ್ಕೊಂಡು, ಅದು ಕೊಡಗಿನಲ್ಲಿ ಬಾಳೆಲೆ ಅಂತ ಒಂದು ಊರಿದೆ ಸರ್, ದೊಡ್ಡದು ಬ್ರಾಹ್ಮಣರ ಸಮುದಾಯ ಇರ್ತಕ್ಕಂಥ ಬೀದಿ. ಅಲ್ಲಿ ಹೇಳಿದ್ರು ಅವರು, ನಿಮ್ಮ ಹಾಸ್ಯ ರಾಜಗಾಂಭೀರ್ಯದ ಹಾಸ್ಯವಾಗಿರ್ಬೇಕು, ಹೌದಾ? ಮತ್ತೆಲ್ಲ ಎಂಥದೋ ಚಿಲ್ಲರೆ ಹಾಸ್ಯ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡುವುದು ಬೇಡ ಅಂದ್ರೆ, ಮಾಡ್ತೀನಿ ಸ್ವಾಮಿ, ಖಂಡಿತ ಮಾಡ್ಕೊಡ್ತೀನಿ ಹಾಗೆ ಅಂತ ಹೇಳಿದೆ. ಪಾಶುಪತಾಸ್ತ್ರ ಇಂದ್ರಕೀಲ ಅಂತ ಹೇಳಿ ನಮ್ಮಲ್ಲಿ ಬರುತ್ತಲ್ಲ ಸ್ವಾಮಿ, ಅವನು ಶಿವನ್ ಜೊತೆಲಿ ಹೋರಾಟ ಮಾಡಿ ಆ ಕಥಾ ಭಾಗನ ಧರ್ಮಸ್ಥಳದ ಹೆಗ್ಗಡೆಯವ್ರ ತಾಯಿ ರತ್ನಮ್ಮ ಹೆಗ್ಗಡೆ ಅಂತ ಕೇಳಿದ್ರು. ಮಾಡಿದೆ. ತುಂಬಾ ಆನಂದ ಪಟ್ಬಿಟ್ರು ಅವ್ರು. ಹಾಸ್ಯ ಬೇಕಾದಷ್ಟು ಹಾಸ್ಯ ಮಾಡಿದ್ರು, ಬಹಳ ನಕ್ಕು ಸಾಕು. ಎಂಥದ್ದು ಎಲ್ಲಿ ಒಂದು ಅಶ್ಲೀಲ ಇಲ್ಲಲ್ಲ. ಅದೇ ನಮ್ಮಲ್ಲಿ ಎಂಥದ್ದು ಡಬಲ್ ಮೀನಿಂಗ್ ಅಂತ ಇವಾಗ ಏನು ಈ ಧಾರಾವಾಹಿಗಳಲ್ಲಿ ಜಾಟ್ ಹಾಕಿ ರಾಮ ಮನ್ಸಿಗೆ ನೋವಾಗುತ್ತೆ ಸರ್. ಅದು ಹಾಗೆಲ್ಲ ಮಾಡ್ತಾರಲ್ಲ, ಅದಿಲ್ದೇನೆ ಶುದ್ಧವಾಗಿ. ಆ ಊರ ಹೆಸರು ಬಾಳೆಲೆ. ಆ ಊಟಕ್ಕಾಗಿ ನಾವು ಹರಿಕತೆ ಒಪ್ಕೊಂಡು ಹೊಟ್ಟೋಗ್ತಿದ್ವಿ, ನಾನು ನನ್ನ ಸೆಟ್ ಎಲ್ಲ. ತುಂಬಾ ಒಳ್ಳೆ ಊಟ ಸರ್. ಆ ಕಡೆ ಕೊಡಗು, ಮಂಗಳೂರು ಆ ಸೈಡಲ್ಲೆಲ್ಲ. ಸುಳ್ಯ, ವಿವೇಕ ರೈ ಅಂತ ಕೇಳಿರ್ಬೇಕು ನೀವು, ನಮ್ಮ ಜಾನಪದ ಅಕಾಡೆಮಿ ಅಧ್ಯಕ್ಷ ಆಗಿದ್ರು, ಆತ್ಮೀಯ ಸ್ನೇಹಿತರು ನನಗೆ. ಅಲ್ಲಿಗೆ ಸುಳ್ಯ ಕರ್ಕೊಂಡೋಗಿ ನನ್ನ ಹರಿಕತೆ, ಕುರಂಜಿ ವೆಂಕಟರಮಣ ಗೌಡ ಅನ್ನೋರ್ದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಸರ್ ಸುಳ್ಯದಲ್ಲಿ, ಅಲ್ಲಿ ನಾನು ಹರಿಕತೆ ಮಾಡಿದ್ದೀನಿ ಸರ್. ಮಡಿಕೇರಿಲಿ, ಪ್ರಾಪರ್ ಮಡಿಕೇರಿ, ಗೋಣಿಕೊಪ್ಪ, ಮತ್ತೆ ತಿತಿಮತ್ತಿ ಅಂತ ಒಂದು, ಇಲ್ಲೆಲ್ಲ ಎಲ್ಲಾ ಕಡೆ ಹೋಗಿದ್ದೀನಿ. ಪಿರಿಯಾಪಟ್ಟಣ ತಾಲೂಕಲ್ಲಂತೂ ಮನೆಗೂ ಗೊತ್ತಾಗೋ ಹಾಗೆ, ಇಲ್ಲಿ ನಾಗಮಂಗಲ ತಾಲೂಕಲ್ಲೂ ಎಲ್ಲ ಹೋಬಳಿಗಳಲ್ಲೂ ಮನೆಗೆ ಗೊತ್ತಾಗುವ